ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ವೀಕ್ಷಕರೇ, ಈ ಹೊತ್ತಿನ ಚದುರಂಗ ಡಿಬೇಟ್ನ ಚರ್ಚಾ ವಿಷಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಕಲಹದ ವಿಚಾರದ ಬಗ್ಗೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಯಿತು. ನಿನ್ನೆಯಷ್ಟೇ ಸಾಧನ ಸಮಾವೇಶವನ್ನು ಕೂಡ ಮಾಡಿದ್ರು. ಆದರೆ ಫ್ರಮ್ ಡೇ ಒನ್ ಅಧಿಕಾರ ವಹಿಸಿಕೊಂಡ ಮೊದಲ ದಿನದಿಂದಲೂ ಕೂಡ ಯಾಕೋ ಈ ಸಿಎಂ ಕುರ್ಚಿಯ ಜಟಾಪಟಿ ನಿಲ್ಲೋ ರೀತಿಯಾಗಿ ಕಾಣಿಸ್ತಾನೇ ಇಲ್ಲ. ನೀವು ನೆನಪಿರ್ಬೋದು, ಈ ಸಂಕ್ರಾಂತಿಯಂತೆ, ಸೆಪ್ಟೆಂಬರ್ ಕ್ರಾಂತಿಯಂತೆ, ನವೆಂಬರ್ ಕ್ರಾಂತಿಯಂತೆ ಈ ರೀತಿಯಾದಂಥ ಕ್ರಾಂತಿಯ ದಿನಗಳನ್ನೇ ಕಾಂಗ್ರೆಸ್ ಒಳಗಡೆ ನೋಡ್ಕೊಂಡು ಬಂದಿದ್ದಾಯಿತು. ಜೊತೆಗೆ ಸಂಪುಟ ಪುನರ್ರಚನೆಯಾಗುತ್ತಂತೆ. ಅದಕ್ಕೆ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರಂತೆ. ಅದಾದಮೇಲೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಭಾರಿ ಕಸರತ್ತು ಪಡ್ತಾರೆ. ಅದಾದ ಮೇಲೆ ದಾಖಲೆಯ ಬಜೆಟನ್ನು ಮಂಡಿಸಿದ ನೆಕ್ಸ್ಟ್ ಮಿನಿಟಲ್ಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಕೊಡ್ತಾರೆ ಅನ್ನುವಂಥ ಚರ್ಚೆಯೂ ಕೂಡ ಆಗಿತ್ತು. ಅದಾದಮೇಲೆ ಅದಕ್ಕೂ ಕೂಡ ಬ್ರೇಕ್ ಆಯಿತು. ಪಂಚರಾಜ್ಯ ಚುನಾವಣೆ ಮುಗಿದಿದೆಯಲ್ಲ ಈಗ. ಸೊ ಈ ಕುರ್ಚಿಯ ಜಟಾಪಟಿ ಮತ್ತೆ ಜೀವಂತ ಸಿಗ್ತಾ ಇದೆ. ಜೊತೆಗೆ ಅದಕ್ಕೆ ಪೂರಕ ಆದಂತಹ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಇವತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಕರೆದಿದ್ದಾರಂತೆ, ಬನ್ನಿ ಅಂತ. ಬಟ್ ಯಾವಾಗ ಅಂತಂದು ಇನ್ನು ಡಿ.ಕೆ. ಶಿವಕುಮಾರ್ ಅವರು ಡಿಸ್ಕ್ಲೋಸ್ ಮಾಡಲಿಲ್ಲ. ಆದಷ್ಟು ಬೇಗ ನಾನು ಹೈಕಮಾಂಡ್ ನಾಯಕರನ್ನ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕಿದ್ದೀನಿ, ಕರೆದಿದ್ದಾರೆ, ಹೋಗ್ತೀನಿ ಅನ್ನೋ ರೀತಿಯಾಗಿ ಹೇಳಿದರು. ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ಬಣ ಕೊಡುವಂತಹ ಹೇಳಿಕೆಗಳು, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದವರು ಕೊಡುವಂತಹ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತುಬಿಟ್ಟಿದೆ ಈ ಕುರ್ಚಿಯ ಕಾಳಗ ಅನ್ನೋದಂತೂ ನಿಕ್ಕಿ. ಅದೇ ಚರ್ಚೆ ಆಗ್ತಾ ಇರೋದು. ಸೊ ಹಾಗಾಗಿ ಈ ಹಿಂದೆ ಇದ್ದಂತಹ ಟಾಕ್ ಸಿಎಂ ಕುರ್ಚಿಯ ಬದಲಾವಣೆ ಆಗಿರ್ಬೋದು ಅಥವಾ ಸಂಪುಟ ಪುನರ್ರಚನೆ ಆಗ್ಬೋದು, ಇದೆಲ್ಲಕ್ಕೂ ಕೂಡ ಇನ್ನೇನು ಕ್ಲೈಮ್ಯಾಕ್ಸ್ ಬಂದ್ಬಿಡ್ತಾ ಇದೆ ಈ ಹೊತ್ತಿನ ಚದುರಂಗ ಡಿಬೇಟ್ನ ಚರ್ಚಾ ವಿಷಯ. ನೋಡಿ, ಹೇಳ್ತಾ ಇದ್ದೆ ನಾನು, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ಬಿಡ್ತಾ ಅಂತ. ಪವರ್ ಶೇರಿಂಗ್ ಫೈಟ್, ಸಿಎಂ ವರ್ಸಸ್ ಡಿಸಿಎಂ, ಈ ಕುರ್ಚಿಯ ಕಲಹ ಇದೆಯಲ್ಲ, ಇದಕ್ಕೆ ತೆರೆ ಯಾವಾಗ ಅಂತ. ಕೈಪಡಿಗಲ್ಲಿ ಖರ್ಗೆ, ಸಿದ್ದು, ಡಿ.ಕೆ.ಶಿ ಅವರು ಭೇಟಿ ಮಾಡಿದ್ದಾರೆ. ಅದು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಬುಲಾವ್ ಬೇರೆ ಕೊಟ್ಟಿದ್ದಾರೆ. ಸಿದ್ದು ನಡಿಗೆ ನಿಗೂಢ ಇಲ್ಲಿ. ಕೈಪಡಿಗಲ್ಲಿ ದಲಿತ ಮುಖ್ಯಮಂತ್ರಿಯ ಚರ್ಚೆಯೂ ಜೀವಂತವಾಗಿದೆ. ಪವರ್ ಫೈಟ್ನಿಂದ ಸಿಎಂ ಮತ್ತು ಡಿಸಿಎಂ ಬಣ ರಾಜಕೀಯ ಶುರುವಾಗಿದೆ ಮತ್ತೆ. ಈಗ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಮಾತಿದೆಯಲ್ಲ, ಈಗ ಆ ಪುನರ್ರಚನೆ ಆದರೆ ನಮ್ಮನ್ನೂ ಕೂಡ ಪರಿಗಣಿಸಿ ಅಂತ ಆಕಾಂಕ್ಷಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ನೂತನ ಶಾಸಕರಿಂದ ವರಿಷ್ಠರಿಗೆ ಪತ್ರ ಬೇರೆ ಬರೀತಾ ಇದ್ದಾರೆ. ಮಂತ್ರಿಗಿರಿಗೆ ಕಾಂಗ್ರೆಸ್ನ ಹಿರಿಯ ನಾಯಕರಿಂದ ಪಟ್ಟು ಹಿಡಿದು ಕೂತಿದ್ದಾರೆ. ಮೊದಲಿನಿಂದಲೂ ಸಚಿವರು ಮತ್ತು ಶಾಸಕರ ನಡುವಿನ ಜಟಾಪಟಿ ನಿಮಗೆ ಗೊತ್ತಿದೆ. ಸಚಿವರು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಈ ಹಿಂದಿನಿಂದಲೂ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಕೊಂಡೇ ಬಂದಿದ್ದು. ಸಿದ್ದರಾಮಯ್ಯನವರ ಬಳಿ ಹೋಗಿ ಒಂದಷ್ಟು ಜನ ಶಾಸಕರು, ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಅನುದಾನದ ಕೊರತೆ ಇದೆ, ನಮ್ಮೂರಿಗೆ ಹೋದ್ರೆ ನನ್ನನ್ನು ಎಲೆಕ್ಟ್ ಮಾಡಿದಂಥ ಜನ ಅಭಿವೃದ್ಧಿಯಲ್ಲಿ ಅಂತ ಕೇಳ್ತಾ ಇದ್ದಾರೆ, ಅನುದಾನವನ್ನು ಬಿಡುಗಡೆ ಮಾಡಿ ಅನ್ನೋ ವಿಚಾರ ಜಟಾಪಟಿ ಆಯ್ತಲ್ಲ, ಆಗಲೇ ಈ ಒಂದು ಚರ್ಚೆ ಆಗಿತ್ತು. ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ. ಇದೊಂದಾದರೆ ಮತ್ತೊಂದು ಕಡೆ ಬಣ ರಾಜಕೀಯವೂ ಕೂಡ ಮತ್ತೊಂದು ಕಡೆ. ಸಿದ್ದರಾಮಯ್ಯನವರ ಆಪ್ತ ಬಣದವರು ಈ ಹಿಂದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ 5 ವರ್ಷ ಪೂರ್ಣಗೊಳಿಸ್ತಾರೆ ಅಂತ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಒಂದಷ್ಟು ಜನ ಶಾಸಕರೇನು ಹೇಳ್ತಾ ಇದ್ರು, ಕೊಟ್ಟ ಮಾತಿನಂತೆಯೇ ನಡೆದುಕೊಳ್ತಾರೆ, ಹೈಕಮಾಂಡ್ ಮೇಲೆ ಭರವಸೆ ಇದೆ ಅನ್ನೋ ರೀತಿಯಾಗಿ ಹೇಳಿದ್ರು. ಆ ಕೊಟ್ಟ ಮಾತೇನು, ಅವರಿಟ್ಕೊಂಡಿರುವಂಥ ಭರವಸೆ ಏನು, ಅದನ್ನು ಮಾತ್ರ ಯಾರು ಡಿಸ್ಕ್ಲೋಸ್ ಮಾಡ್ತಾ ಇರಲಿಲ್ಲ. ಒಂದಿಬ್ರು ಜನ ಶಾಸಕರು ಬಿಟ್ರೆ ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಲಿಲ್ಲ. ಈಗೇನಾಗಿದೆ, ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ ಇವಾಗ. ಅದಕ್ಕೆ ಕಾರಣ ಕೆ.ಎನ್. ರಾಜಣ್ಣ ಅವರು ಕೊಟ್ಟಂತ ಸ್ಟೇಟ್ಮೆಂಟ್. ಕೆ.ಎನ್. ರಾಜಣ್ಣ ಅವರು ಈ ಹಿಂದೆ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅವರೇನೆ ಸೆಪ್ಟೆಂಬರ್ನಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂಥ ಸುಳಿವು ಕೊಟ್ಟಿದ್ರು. ಏನೂ ಕೂಡ ಆಗಲಿಲ್ಲ. ಅದಾದ್ಮೇಲೆ ನವೆಂಬರ್ ಕ್ರಾಂತಿ ಬಂತು. ಅದಾದ್ಮೇಲೆ ಅರಸು ಅವರ ದಾಖಲೆಗಳನ್ನ ಮುರಿದು ಜನವರಿ 7ನೇ ತಾರೀಕು ಅದನ್ನೂ ಆಗೋಯ್ತು. ಲಾಸ್ಟ್ಗೆ ಯಾವಾಗ ಬಜೆಟ್ ಮಂಡಿಸ್ತಾರಲ್ಲ ಅವಾಗ್ಲೇನೆ ಕ್ಲೈಮ್ಯಾಕ್ಸ್ ಅಂತ ಬಂತು ಅಂತ ಅನ್ಕೊಂಡಿದ್ರು. ಆದರೆ ಪಂಚರಾಜ್ಯ ಎಲೆಕ್ಷನ್ ಮುಗಿದು ಬಿಡ್ಲಿ ಅನ್ನುವಂಥ ಮಾತಿತ್ತು. ಸೊ ಈಗ ಯಾವ ಹಂತಕ್ಕೆ ಬಂದಿದೆ ಅಂತಂದ್ರೆ, ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಅಂತ. ಇದು ಒಂದು ಪೊಲಿಟಿಕಲಿ ಹೇಳೋದಾದ್ರೆ. ಅವ್ರ ಜನ ಕೇಳ್ತಾ ಇರೋದೇನು, ಅಧಿಕಾರ ವಹಿಸ್ಕೊಂಡ ಮೊದಲ ದಿನದಲ್ಲೂ ಕೂಡ ಬರೀ ಕುರ್ಚಿ ಜಟಾಪಟಿನೇ ಆಗೋಯ್ತಲ್ಲಪ್ಪ, ನಮ್ಮ ಏರಿಯಾದಲ್ಲಿ ಅಭಿವೃದ್ಧಿ ಆಗಿಲ್ಲ, ನಮ್ಮೂರ ಅಭಿವೃದ್ಧಿ ಆಗಿಲ್ಲ, ಹೀಗನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಇದ್ರ ಬಗ್ಗೆನೇ ಈ ಹೊತ್ತಿನ ಚದುರಂಗ ಡಿಬೇಟ್ನಲ್ಲಿ ಚರ್ಚೆ ಮಾಡೋಣ. ನಮ್ಮ ಸ್ಟುಡಿಯೋದಲ್ಲಿ ಜನ ಆಗಿದ್ದಾರೆ ಬಿಜೆಪಿ ವಕ್ತಾರೆ ಕಾಂತಿ ಶೆಟ್ಟಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೊತೆಗೆ ಕಾಂಗ್ರೆಸ್ ವಕ್ತಾರರಾದಂಥ ರಘು ದೊಡ್ಡೆಯವರು ಚೆನ್ನಾಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇ ಪ್ರಶ್ನೆ ನಿಮ್ಗೇನೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. 3 ವರ್ಷದಿಂದಲೂ ಕೂಡ ನಿಮ್ಗೆ ಗೊತ್ತಿದೆ, ನೀವೇ ನೋಡ್ತಾ ಇದ್ದೀರಿ,
ಫ್ರಮ್ ಡೇ ಒನ್ CM ಕುರ್ಚಿಯ ಜಟಾಪಟಿ ಇದ್ದೇ ಇದೆ. ಕ್ರಾಂತಿಗಳ ಮೊದಲು ಶುರುವಾಗಿದ್ದು ನನಗೆ ನೆನಪಿರೋಂಗೆ ಸಂಕ್ರಾಂತಿಯಿಂದ, ಅದಾದಮೇಲೆ ಸಂಕ್ರಾಂತಿಯಿಂದ ಶುರುವಾಗಿದ್ದು, ಅದಾದಮೇಲೆ ಸೆಪ್ಟೆಂಬರ್ ಕ್ರಾಂತಿಯಿಂದ ಶುರುವಾಯಿತು. KN ರಾಜಣ್ಣ ಅವರು ಹೇಳಿದ್ದಾದ್ಮೇಲೆ ಆಮೇಲೆ ಬಜೆಟ್ ಟೈಮಲ್ಲೂ ಆಯಿತು, ಈಗ ಪಂಚರಾಜ್ಯ ಆಯಿತು. ಇನ್ಯಾವಾಗ ಇದಕ್ಕೆ ಕ್ಲೈಮ್ಯಾಕ್ಸು ಅಂತಂದರೆ ಇವತ್ತಿನ ಬೆಳವಣಿಗೆ ನೋಡಿದಾಗ ಅನ್ನಿಸ್ತಾ ಇದೆ. ಶರತ್, ಒಂದು ವಿಚಾರವನ್ನು ದಯವಿಟ್ಟು ರಾಜ್ಯದ ಜನತೆಗೆ 3 ವರ್ಷ ತುಂಬಿದಂಥ 7 ಕೋಟಿ ಕನ್ನಡಿಗರ ಆಶಾಕಿರಣವಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮನ್ನ ಈ ರಾಜ್ಯದ ಜನತೆಗೆ ಸೇವೆ ಮಾಡುವ ಅವಕಾಶ ಕೊಟ್ಟಂತ 7 ಕೋಟಿ ಕನ್ನಡಿಗರ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಮಯದಲ್ಲಿ ಅರ್ಪಿಸ್ತೇನೆ. ಸೊ ಈ ಚುನಾವಣೆ ನೀವೇನು ಮಾತಾಡ್ತಾ ಇದ್ದೀರಿ, ಇದು ನಿಜವೂ ನಮ್ಮ ಪಕ್ಷಕ್ಕೆ ಮತ್ತೆ ನಮ್ಮ ನಾಯಕರಲ್ಲಿ ಯಾವುದೇ ಗೊಂದಲ ಇಲ್ಲ, ಆ ರೀತಿ ಚರ್ಚೆನೇ ನಡೆದಿಲ್ಲ. ಓಕೆ, ಸೊ ಯಾವಾಗ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಹಲವಾರು ಬರ್ತವೆ. ಸೊ ಯಾವಾಗ್ಲೂ ಒಂದು ಡೇ 1 ಚುನಾವಣೆ ಮುಗಿದು ನೆಕ್ಸ್ಟ್ ಡೇನೇ ಶುರು ಆಯ್ತು. ಓಕೆ, ಮುಖ್ಯಮಂತ್ರಿ ಯಾವ ಬದಲಾವಣೆ, ಚುನಾವಣೆ ಮುಗಿದು ಮಾನ್ಯ ಸಿದ್ದರಾಮಯ್ಯನವರು CM ಆದಾಗ, DCM ಆಗಿ DK ಶಿವಕುಮಾರ್ ಆದಾಗ ನೆಕ್ಸ್ಟ್ ಡೇನೇ ಶುರು ಆಯ್ತು ಕೆಲವು ಚಾನೆಲ್ಗಳಲ್ಲಿ. ಸಿದ್ದರಾಮಯ್ಯ ಇಳಿದು ಬಿಡ್ತಾರೆ, ಮಾತುಕತೆ ಆಗಿದೆ, ಅದು ಇದು ಅಂತ ಹೇಳಿ. ಇದು ಯಾವುದು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಚರ್ಚೆಗಳು ಆಗಿಲ್ಲ. ಆ ರೀತಿಯಾದ ವಿದ್ಯಮಾನಗಳಿದ್ರೆ ಹೈಕಮಾಂಡ್ ನೋಡ್ಕೊಳ್ತದೆ. ಸರಿನಾ? ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಮತ್ತೆ ನಮ್ಮ ಶಾಸಕರು ತೀರ್ಮಾನ ಮಾಡ್ತಾರೆ. ಇನ್ನೊಂದು ವಿಚಾರವನ್ನು ಹೇಳ್ತೇನೆ ಶರತ್, ಬಿಟ್ವೀನ್ 2013ರಿಂದ 2018ರವರೆಗೆ ಅತ್ಯುತ್ತಮವಾದಂತಹ ಸರ್ಕಾರ ಕೊಟ್ಟಂತ ಇದೇ ಸಿದ್ದರಾಮಯ್ಯ DK ಶಿವಕುಮಾರ್ ತಂಡ ಏನಿದೆ, ಪರಮೇಶ್ವರ್ ಸರ್ಗೆ ಅವ್ರಿಗೆ ಒಂದು ಪ್ರತಿದಿನ ಚಾನಲ್ ಬರ್ತಾ ಇತ್ತು. ನಾಳೆ ಬಿದ್ದೋದ್ರು ಸಿದ್ದರಾಮಯ್ಯ, ನಾಳೆ ಬಿದ್ದೋದ್ರು, ನಾಳೆ ಇಳ್ದೋಗ್ತಾರೆ, ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅದು ಒಂದು ಗೊಂದಲ ಮೂಡಿಸುವಂತ ಪ್ರಯತ್ನವನ್ನ ಕೆಲವರು ಮಾಡಿದ್ರು. ಸೊ ವಿರೋಧ ಪಕ್ಷದವರು ಅದಕ್ಕೆ ಕೈ ಜೋಡಿಸಿದ್ರು, ಆದ್ರೆ ಅದು ವಿಫಲವಾಗಲಿಲ್ಲ. ಯಾಕೆಂದ್ರೆ ರಾಜ್ಯದ 7 ಕೋಟಿ ಜನರು ಕಾಂಗ್ರೆಸ್ ಪರವಾಗಿ ನಿಂತಿದ್ರು. ಮೊನ್ನೆ ಸಿದ್ದರಾಮಯ್ಯ ಅವಾಗ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ರು, ಶಾಸಕರೆಲ್ಲ ಸೇರಿ. ಈಗಲೂ ಕೂಡ ಅದೇ ಇದೆ. ಓಕೆ, ಸೊ ಹಾಗಂತ ಬದಲಾವಣೆಗಳಾಗಲು 100% ಬದಲಾವಣೆಗಳಾಗ್ತವೆ. ಅದು ಹೈಕಮಾಂಡ್ ಮೊನ್ನೆ ತಾನೇ ಕಳೆದ ವಾರ ಹೇಳಿದ್ದಾರೆ. ಏನಂತ ಮೊನ್ನೆ ನಮ್ಮ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಈ ರೀತಿಯಾದಂತ ಯಾವುದೇ ಈಗ ತೀರ್ಮಾನ ಆಗಿಲ್ಲ. ಸೊ ಆ ರೀತಿ ಆದ್ರೆ ಸ್ವಲ್ಪ ಸಮಯ ತಗೊಳ್ತದೆ ಅಂತ ಕಳೆದ ಒಂದು 10 ದಿನದಿಂದ ಹೇಳಿದ್ದಾರೆ. 10 ದಿನದಲ್ಲಿ ಏನು ಬದಲಾವಣೆಗಳಾಗಿದ್ರೆ ಎಲ್ಲರಿಗೂ ಗೊತ್ತಿರ್ತದೆ. ಮತ್ತೆ ಯಾಕೆ ನಿಮ್ಮ ಪಕ್ಷದ ಶಾಸಕರೇ ಹೇಳಿದ್ದಾರೆ, DK ಶಿವಕುಮಾರ್ ಅವರು ಕೂಡ ಹೇಳಿದಾರಲ್ವಾ ಇಂಡೈರೆಕ್ಟ್ ಆಗಿ? ನೋಡಿ, ಇಂಡೈರೆಕ್ಟ್ ಆಗಲ್ಲ. ಅವ್ರು ಹೇಳಿದಾರ ನಾನು ಮುಖ್ಯಮಂತ್ರಿ ಆಗಿ ನನಗೆ ಇದು ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಯಾವಾಗ್ಲೂ ಒಂದು ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ರಾಜಕೀಯದಲ್ಲಿ ಯಾರು ಸನ್ಯಾಸಿಗಳ ಎಲ್ಲಾರು ಅಧಿಕಾರ ಅನುಭವಿಸಕ್ಕೆ ಬರೋದು. ನಾನಾಗ್ಲಿ ನೀವಾಗ್ಲಿ, ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ಇಲ್ಲಿ ಬಂದು ನಿಮ್ ಪವರ್ ನ ಎಂಜಾಯ್ ಮಾಡಕ್ಕೆ ಬಂದಿರೋದು. ಸಂಬಳ ಸೆಕೆಂಡ್ರಿ, ಬಟ್ ನೀವು ಒಬ್ಬ ಆಂಕರ್ ಆಗಿ ಕೆಲಸ ಮಾಡ್ಬೇಕು ಅಂತ ಬಂದಿರಿ. ಚಾನಲ್ ಯಾಕೆ ನಾವು ನಂಬರ್ 1 ತೋರಿಸಬೇಕು ಅಂತಂದ್ರೆ 7 ಕೋಟಿ ಕನ್ನಡಿಗರಿಗೆ ಮತ್ತು ಭಾರತೀಯರಿಗೆ ಅತ್ಯುತ್ತಮವಾದಂತಹ ಒಂದು ಸಂದೇಶವನ್ನು ತಲುಪಿಸಬೇಕು ಅಂತ ನೀವು ಪ್ರಯತ್ನ ಮಾಡ್ತಿದ್ರಿ. ಅದೇ ರೀತಿ ನಮ್ಮ ಸರ್ಕಾರವೂ ನಡೀತಿದೆ. ಸೊ ನಾಯಕತ್ವ ಬದಲಾವಣೆ ಬಗ್ಗೆ ಆಲ್ರೆಡಿ ಚರ್ಚೆ ಅದು ಅಪ್ರಸ್ತುತ ಈಗ. ಓಕೆ, ಹಾಗಾದ್ರೆ DK ಶಿವಕುಮಾರ್ CM ಆಗಲ್ವಾ? 1000% ಆಗ್ತಾರೆ. ಸೂರ್ಯ ಚಂದ್ರರು ಹೇಗಿದ್ದಾರೋ, ಉತ್ತರದಲ್ಲಿ ಹುಟ್ಟಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾರೋ ಹಾಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅಷ್ಟೇ ಸತ್ಯ. ಯಾವಾಗ ಕಾಲಾಯ ತಸ್ಮಯ ನಮಃ ತೀರ್ಮಾನ ಮಾಡೋದು ನಾನು ಆಂಕರ್ ಬೀದಿನಲ್ಲ, ಆದ್ರೆ ಅದನ್ನ ತೀರ್ಮಾನ ಮಾಡ್ಬೇಕಾದ್ರೆ ಹೈಕಮಾಂಡ್ ಇದೆ. ಮತ್ತೆ ನಮ್ಮ ಶಾಸಕಾಂಗ ಸಭೆ ಇದೆ. 2023ರಲ್ಲಿ ಶಾಸಕಾಂಗ ಸಭೆ ನಡೀತು. ಆ ಶಾಸಕಾಂಗ ಸಭೆಯಲ್ಲಿ 138 ಶಾಸಕರು ಸೇರಿ, ಇನ್ಕ್ಲೂಡಿಂಗ್ DK ಶಿವಕುಮಾರ್ ಅವರು ಸೇರಿ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಒಳಗೊಂಡಂತೆ 138 ಶಾಸಕರು ತೀರ್ಮಾನ ಮಾಡಿದ್ದೇನು ಅಂತಂದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಅವರನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಆಯ್ಕೆ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ಏನಾದ್ರೂ ಆ ರೀತಿಯ ಬದಲಾವಣೆಗಳು CLP ಬದಲಾವಣೆ ಬದಲಾಗ್ತದೆ. ಬಟ್ ಆಸ್ ಆಫ್ ನೌ ಆ ರೀತಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ, ಆ ರೀತಿಯಾದಂತ ಆಸ್ ಆಫ್ ನೌ ಓಕೆ. ಸೊ ಸದ್ಯದ ಪರಿಸ್ಥಿತಿಗೆ ಅದಿಲ್ಲ, ಅದೇನೋ ಇದ್ರೆ ಸ್ವಲ್ಪ ಸಮಯ ತಗೊಳ್ತದೆ ಅಂತ ಹೇಳಿದ್ದಾರೆ. ಗೊಂದಲವನ್ನ ನಮ್ಮಲ್ಲೇನೋ ಗೊಂದಲ ಇಲ್ಲ. ನಮಗೆ ಮೂಲ ಉದ್ದೇಶ ನಮ್ಮ ಏನು ಅಂತ ಹೇಳಿದ್ರೆ 7 ಕೋಟಿ ಕನ್ನಡಿಗರಿಗೆ ನಾವೇನು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ, 7 ಕೋಟಿ ಏನು ಬೆಲೆ ಏರಿಕೆಯಿಂದ ತತ್ತರಿಸಿರ್ತಕ್ಕಂಥ ಜನರಿಗೆ ಕೊಟ್ಟಿದ್ದೀವಿ, ನಾವು ಸುಮ್ಮನೆ ಕೊಡ್ಲಿಲ್ಲ. ಆ ಗ್ಯಾರಂಟಿಯನ್ನು ಕೊಟ್ಟಿದ್ದು 7 ಕೋಟಿ ಏನು ಕೇಂದ್ರ ಸರ್ಕಾರದ ವೈಫಲ್ಯದಿಂದ, ಆರ್ಥಿಕ ಕೆಟ್ಟ ಪರಿಸ್ಥಿತಿಯಿಂದ ಇವತ್ತು ಏನು ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಆರ್ಥಿಕ ಪರಿಸ್ಥಿತಿ. ಪೆಟ್ರೋಲು ಇನ್ನೇನು $100 ಹೊಡಿ ಸೆಂಚುರಿ ಹೊಡಿತಾ ಇದೆ, ಸರಿನಾ? 96 ಚಿಲ್ಲರೆ ಇದೆ. ಸೊ ಒಂದು ನಾಗಾಲೋಟದಲ್ಲಿ 100 ಸೆಂಚುರಿ ಬಾರಿಸ್ತಕ್ಕಂಥ ಸಂದರ್ಭದಲ್ಲಿ ಜನರ ಕೈಗೆ ನಿಜವಾಗ್ಲೂ ದುಸ್ಥಿರವಾಗಿದೆ ಜೀವನ ನಡೆಸೋದಕ್ಕೆ. ಅದನ್ನ ನಾವು ಸರಿಪಡಿಸಬೇಕು ಅಂತ ಹೇಳಿ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಅದನ್ನ ನಾವು ಇಲ್ಲಿವರೆಗೂ 1,32,000 ಕೋಟಿಯನ್ನು ಕೊಟ್ಟಿದ್ದೇವೆ. ಓಕೆ, ಪ್ರತಿ ಕುಟುಂಬಕ್ಕೆ ಸರಿಸುಮಾರು 1.5 ಲಕ್ಷದಷ್ಟು ಹಣವನ್ನು ನಾವು ಅವರ ಮನೆಗೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ತಲುಪಿಸಿದ್ದೇವೆ. ಡೈರೆಕ್ಟ್ ಆಗಿ ಅವರ ಖಾತೆಗೆ 60,000 ಹಾಕಿದ್ದೇವೆ. ಓಕೆ, ಇಷ್ಟೆಲ್ಲ ಮಾಡಿದ್ದೇವೆ ಅಂತಂದ್ರೆ ಅವರ ಯೋಗಕ್ಷೇಮವನ್ನ ಏನು ಕೇಂದ್ರ ಸರ್ಕಾರ ಈ ದೇಶದ ಜನರ ರಕ್ಷಣೆ ಮಾಡಬೇಕಾಗಿತ್ತು. ಏನು ಮಾನ್ಯ ನರೇಂದ್ರ ಮೋದಿ ಅವರು 140 ಕೋಟಿ ಜನರ ರಕ್ಷಣೆಯನ್ನು ಮಾಡಬೇಕಾಗಿತ್ತು. ರಕ್ಷಣೆಯನ್ನು ಮಾಡೋದು ಭಿಕ್ಷೆ ಬೇಡ್ತಾ ಇದ್ದಾರೆ.
ಆ ಸ್ಥಿತಿ ನಮ್ಮ ರಾಜ್ಯದ ಜನತೆಗೆ ಬರಬಾರದು ಅಂತ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ. ಅದರಿಂದ ರಾಜ್ಯದ ಜನತೆ ಸಮೃದ್ಧವಾಗಿದ್ದಾರೆ, ನಮ್ಮ ಸರ್ಕಾರವು ಸಮೃದ್ಧವಾಗಿದೆ, ಯಾವುದೇ ಗೊಂದಲ ಇಲ್ಲ. ಹೇಳಿಕೆಗಳು ಸಹಜ. ನಾಯಕರುಗಳು ಹೇಳ್ತಾರೆ, ಅವರ ಆಸೆ ಆಕಾಂಕ್ಷೆಗಳಿರುತ್ತೆ, ಯಾಕೆಂದ್ರೆ ಅವರ ಅಭಿಪ್ರಾಯವನ್ನು ಪ್ಯಾನಿಕ್ ಕ್ರಿಯೇಟ್ ಆಗ್ಬಿಡುತ್ತಲ್ಲ ಸರ್. ಪ್ಯಾನಿಕ್ ನಮಗೂ ನಿಮ್ಗೆ ನನ್ಗೇನಿಲ್ಲ, ಪ್ಯಾನಿಕ್ ಆಗ್ತೀರಾ ಅಲ್ಲ. ನಮ್ಮ ಪಕ್ಷದೊಳಗಡೆ ಪ್ಯಾನಿಕ್ ಆದಾಗ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ನಮ್ಮ ಪಕ್ಷದಲ್ಲ ಪ್ಯಾನಿಕ್ ಆಗೋದಿಲ್ಲ. ಅವ್ರ ಅಭಿಪ್ರಾಯ ಒಬ್ಬರು ನಾಯಕರು ಕೇಳಿಸ್ಕೊಳ್ಳಿ, ನೀವು ಯಾವ್ದೋ ಒಂದು ಈಗ ಯಾವ್ದೋ ಒಂದು ಚಾನಲ್ ಒಂದು ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ಇಡೀ ಮೀಡಿಯಾ ಚಾನಲ್ಗಳೆಲ್ಲ ಪ್ಯಾನಿಕ್ ಆಗ್ಬಿಡ್ತಾವ? ಆಗಲ್ಲ. ಯಾಕೆ ನೀವು ಒಂದು ಸ್ಟೇಟ್ಮೆಂಟ್ ಪ್ರಕಾರ ಇಡೀ ಮೀಡಿಯಾ ಪ್ಯಾನಿಕ್ ಆಗ್ಬೇಕಲ್ವಾ? ಎಲ್ಲಾಗುತ್ತೆ? ಆಗಲ್ಲ. ಸೊ ಯಾರೋ ಒಬ್ರು ನಾಯಕರು ಅವ್ರ ಅಭಿಪ್ರಾಯವನ್ನು ಮಂಡನೆ ಮಾಡಿರ್ತಾರೆ, ಅದು ಸರಿ ತಪ್ಪುಗಳನ್ನ ತೀರ್ಮಾನ ಮಾಡಿ ಹೈಕಮಾಂಡ್ ಮಾಡ್ತದೆ. ಅದು ಅವ್ರು ಸರಿಯಾಗಿ ಹೇಳಿದಾರ ತಪ್ಪು ಹೇಳಿದಾರ ಅಂತ. ಆದ್ರೆ ಅದು ಒಂದ್ರಿಂದಾನೇ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ ಅಂತಕ್ಕಂಥದ್ದು ತಪ್ಪು. ಫೈನ್. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಪಾರ್ವತೀಶ ಬಿಳಿದಾಳೆ ಅವರು ಜಾನಾಗಿದ್ದಾರೆ. ನಮಸ್ಕಾರ ಪಾರ್ವತೀಶ್ ಅವರೇ. ನಮಸ್ತೆ ಸರ್. ಈಗ ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ನಾಯಕತ್ವ ಬದಲಾವಣೆಯ ಚರ್ಚೆ ಈ ಹಿಂದೆಯಿಂದಲೂ ಏನಿತ್ತು, ಈಗ ಮತ್ತೊಮ್ಮೆ ಜೀವಂತ ಪಡ್ಕೊಂಡಿದೆ ಈ ಪಂಚರಾಜ್ಯ ಚುನಾವಣೆ ಆದಮೇಲೆ. ಸೊ ಈ ಬರೀ ಅಧಿಕಾರ ವಹಿಸ್ಕೊಂಡ ದಿನದಿಂದಲೂ ಕೂಡ ಇದೇ ರೀತಿಯಾದಂಥ ಚರ್ಚೆ ಯಾಕಾಗ್ತಾ ಇದೆ ಅನ್ನೋದು ಟಾಪಿಕ್. ಕರ್ನಾಟಕದ ಜನತೆಯ ಮುಂದೆ ಒಂದು ಯಕ್ಷ ಪ್ರಶ್ನೆಯೇ ಇದೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಕೊನೆಯಾಗುವುದು ಎಂದು ಸರ್, ಈಗ ಈ ತರದ ವಿಚಾರ, ಗಹನವಾದ ವಿಚಾರ ಬಂದಾಗ ಒಂದು ತ್ವರಿತವಾಗಿ ತೀರ್ಮಾನ ಮಾಡ್ಕೋಬೇಕು. ಅವರು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ಬೇಕು, ಬದಲಾವಣೆ ಏನ್ ಅಗತ್ಯ ಇದೆ ಅದನ್ನ ಹೈಕಮಾಂಡ್ ಅವರು ಕ್ರಮ ತಗೊಂಡ್ಬಿಡ್ಬೇಕು. ಇಲ್ಲ, ಈ ಸರ್ಕಾರದ ಅವಧಿ ಮುಗಿಯುವ ತನಕ ಈ ಪ್ರಶ್ನೆ ತೆಗಿಬೇಡಿ, 2028ರಲ್ಲಿ ನಾವು ಗೆದ್ದಾಗ ಅದನ್ನ ತೀರ್ಮಾನ ಮಾಡ್ತೀವಿ ಅಂತ ಖಚಿತವಾಗಿ ಹೇಳ್ಬೇಕು. ಇದು ಎಂದೂ ಮುಗಿಯದ ಸಮಸ್ಯೆ ಆಗಿ ಈಗ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಕರ್ನಾಟಕದ ಜನತೆಯನ್ನು ಕಾಡ್ತಾ ಇದೆ. ಇದು ಗವರ್ನೆನ್ಸ್ ಮೇಲೆ ಬಹಳ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ. ಯಾವ ರೀತಿ ಪರಿಣಾಮ ಬೀರಬಹುದು, ಯಾವ ರೀತಿ ಪ್ರಭಾವ ಬೀಳಬಹುದು ಸರ್ ನಿಮ್ ಪ್ರಕಾರ? ಸರ್, ಈಗ ಒಂದು ಪಕ್ಷದ ದೃಷ್ಟಿಯಿಂದ ನೋಡಿ, ಜನತೆಯ ದೃಷ್ಟಿಯಿಂದ ನೋಡೋಣ. ಜನತೆಯ ದೃಷ್ಟಿಯಿಂದ ಏನಂತಂದ್ರೆ, ಈ ಸರ್ಕಾರದ ಆದ್ಯತೆಗಳು ಏನು ನೋಡಿ. ಈಗ ಮಾನ್ಸೂನ್ ಶುರು ಆಯ್ತು, ಬಿತ್ತನೆ ಬೀಜಗಳು ಸಾಕಷ್ಟು ಲಭ್ಯ ಇದೆಯಾ, ರಸಗೊಬ್ಬರ ಲಭ್ಯ ಇದೆಯಾ, ವಿದ್ಯುತ್ ಉತ್ಪಾದನೆ ವಿತರಣೆಯಲ್ಲಿ ಏನಾಗುತ್ತೆ, ಯುವ ಜನತೆಯಲ್ಲಿ ದೊಡ್ಡ ಪ್ರಮಾಣದ ನಿರುದ್ಯೋಗ ಕಾಡ್ತಾ ಇದೆ. ಈ ಸರ್ಕಾರದ ಆದ್ಯತೆ ಏನು? ಸಾರಿಗೆ ನೌಕರರ ಮುಷ್ಕರ ಇದೆ, ಇವತ್ತು ಮೆಡಿಕಲ್ ಫಾರ್ಮಸಿಸ್ಟ್ಗಳು ಮತ್ತೆ ಡಿಸ್ಟ್ರಿಬ್ಯೂಟರ್ ಒಂದು ಮುಷ್ಕರ ನಡೀತಾ ಇದೆ. ಹಲವು 10 ರೀತಿಯ ಸಮಸ್ಯೆಗಳು ಕರ್ನಾಟಕ ಜನತೆಯ ಮುಂದೆ ಇದೆ. ಈ ಸರ್ಕಾರಕ್ಕೆ ಇದು ಯಾವುದು ಆದ್ಯತೆಯಾಗಿ ಕಾಣ್ತಾ ಇಲ್ಲ. ಇದು ಬಹಳ ದುರದೃಷ್ಟಕರ. ಇದು ಕರ್ನಾಟಕದ ಜನತೆ ಒಂದು ದಕ್ಷ ಆಡಳಿತವನ್ನು ನಿರೀಕ್ಷೆ ಮಾಡಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಾರೆ. ಇದನ್ನ ಉಳಿಸ್ಕೋಬೇಕು ಅನ್ನೋ ಮನೋಭಾವ ಇವರಲ್ಲಿ ಕಾಣದೇ ಇರೋದು ದುರದೃಷ್ಟಕರ. ಇದು ಇವರ ನಾಯಕತ್ವದ ಸಮಸ್ಯೆಯನ್ನ ಕಟ್ಕೊಂಡು ಜನಕ್ಕೆ ಏನಾಗಬೇಕಾಗಿದೆ ಸರ್? ಇದು ಜನತೆಯ ದೃಷ್ಟಿಯಿಂದ. ಪಕ್ಷದ ದೃಷ್ಟಿಯಿಂದ ನೋಡೋಣ ನಾವು. ನಮಗೆ ಆ ಪಕ್ಷ ಈ ಪಕ್ಷ ಅಂತ ನಿಮಗಾಗ್ಲಿ ನಮಗಾಗ್ಲಿ ಇಲ್ಲ, ನಾವು ಒಂದು ತಟಸ್ಥ ವಲಯದಲ್ಲಿ ಮಾತಾಡ್ತೇವೆ. ಕಾಂಗ್ರೆಸ್ ಪಕ್ಷದ ಇಮೇಜ್ಗೆ ಒಂದು ಧಕ್ಕೆ ಆಗಲ್ದಿಲ್ಲ. ಇದು ಒಡೆದ ಮನೆ ಆಗಿದೆ ಈ ಪಕ್ಷ ಅಂತೇಳಿ ಜನರ ಮನಸ್ಸಿನಲ್ಲಿ ಬರುತ್ತಾ ಇಲ್ವಾ? ಈಗ ಕರೆದು ಇವರಿಗೆ ನಾವು ಅಧಿಕಾರ ಕೊಟ್ಟರು ಇದನ್ನ ನಿರ್ವಹಿಸಕ್ ಆಗಿಲ್ಲ ಇವ್ರ ಕೈನಲ್ಲಿ ಅಂತ ಅನ್ಸೋದಿಲ್ವಾ? ಇದಕ್ಕೆ ಯಾವಾಗ ಕೊನೆ ಆಡೋದು ಇವರು? ಹೌದಲ್ವಾ? ನಿಜ 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 ನಿಜ. ಇದನ್ನ ಇವ್ರಿಗೆ ಅರ್ಥ ಆಗೋದಿಲ್ವಾ ಕಾಂಗ್ರೆಸ್ನವ್ರಿಗೆ? ಮಾತನಾಡ್ತೀನಿ ಸರ್, ಹಾಗೆ ಹೋಲ್ಡ್ ಅಲ್ಲಿ ಇರಿ. ಕಾಂತಿ ಶೆಟ್ಟಿ ಮೇಡಮ್, ನೀವೇನ್ ಹೇಳ್ತೀರಿ? ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿದೆಯಾ? ಆಗಿದ್ರೆ ಏನಾಗಿದೆ? ರಸ್ತೆಗಳ ನಿರ್ಮಾಣ ಆಯ್ತಾ? ಮೂಲಭೂತ ಸೌಕರ್ಯ ಆಯ್ತಾ? ನೀರಾವರಿ ಯೋಜನೆಗೆ ದುಡ್ಡು ಸಿಕ್ತಾ? ಶಾಲೆಗಳ ಅಭಿವೃದ್ಧಿ ಆಯ್ತಾ? ಅಥವಾ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳಿದಾರ? ಸೋರ್ತಿರುವ ಶಾಲೆಗಳು ಸರಿ ಹೋಯ್ತಾ? ಮೂಲಭೂತ ಸೌಕರ್ಯ ಏನಾದ್ರೂ ಆಗಿದೆಯಾ? ಅದರ ಜೊತೆಗೆ ಮುಖ್ಯಮಂತ್ರಿ ಅವರ ತವರೂರು, ಅಲ್ಲಿಯೇ ಇತ್ತೀಚೆಗೆ 550 ನವಜಾತ ಶಿಶುಗಳ ಮರಣ ಆಯ್ತು. ಬರೀ ಅವರ ತವರೂರಲ್ಲಿ, ಅವರದೇ ತವರೂರಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ತರ ಆಯ್ತು. ನಾನು ಅನೇಕ ವಿಷಯಗಳನ್ನ ಇದನ್ನು ಕೊಡಬಲ್ಲೆ. ನಾನು ಹೇಳಿದ ಮೂಲಭೂತ ಸೌಕರ್ಯ ಅಂತ ಇಲ್ವೇ ಇಲ್ಲ. ಗ್ಯಾರಂಟಿನೇ ಅಭಿವೃದ್ಧಿನ? ಗ್ಯಾರಂಟಿ ನಾವು ವಿರೋಧಿಗಳಲ್ಲ. ಅಶಕ್ತರಿಗೆ ಯಾರ್ಯಾರಿಗೆ ಬೇಕು ಕೊಡಿ, ನಾವು ಅದರ ಬಗ್ಗೆ ಹೇಳ್ತಾರೆ, ಫಲಾನುಭವಿಗಳು ಕೊಡಿ. ಆದ್ರೆ ಅದೇ ಅಭಿವೃದ್ಧಿಯ?
ಸಾಲ ಮಾಡಿ ಗ್ಯಾರಂಟಿ ಮಾಡೋದು ಒಂದೇ ರಾಜ್ಯದ ಅಭಿವೃದ್ಧಿಯ? ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಇಲ್ವಾ? ಇಷ್ಟು ಕಾನೂನು ಸುವ್ಯವಸ್ಥೆ ಏನಾಗ್ತದೆ? ದಿನ ಬೆಳಿಗ್ಗೆ ಆದ್ರೆ ಮಹಿಳೆಯರ ಬಗ್ಗೆ ಎಷ್ಟೊಂದು ವಿಷಯಗಳು ಕೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ಏನಾಗ್ತಾ ಇದೆ? ಅನೇಕ ಕನ್ನಡ ಶಾಲೆಗಳು ಮುಚ್ಚಿ ಹೋಗಿದೆ, ಅದು ಏನಾಗಿದೆ? ನಮ್ಮ ಮಧು ಬಂಗಾರಪ್ಪನವರು, ಅವರಿಗೆ ಈ ವಾಹಿನಿ ಮುಖಾಂತರ ಕೇಳ್ತೀನಿ ನಾನು, 6-7 ಸಾವಿರ ಶಾಲೆಗಳು ಮುಚ್ಚಿ ಹೋಗಿದೆ, 676 ಶಾಲೆಗಳು ವಿಲೀನಗೊಂಡಿದೆ, ಅನೇಕ ಶಾಲೆಗಳಲ್ಲಿ ತೊಂದರೆಗಳಿದೆ, ಸಮಯಕ್ಕೆ ಸರಿಯಾಗಿ ಯೂನಿಫಾರ್ಮ್ಗಳು, ಸಾಕ್ಸ್ಗಳು, ಬುಕ್ಸ್ಗಳಿಲ್ಲ, ಇದಕ್ಕಿದ್ದಂಗೆ ಆದೇಶಗಳನ್ನು ಹೊರಟ್ಬಿಡ್ತಾರೆ, ಇದಕ್ಕಿದ್ದಂಗೆ ಅಧಿಸೂಚನೆಗಳು ಕೊಡ್ತಾರೆ, ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿಲ್ಲ, ಎಷ್ಟೋ ಜಿಲ್ಲಾಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯನೇ ಇಲ್ಲದೆ ಇದ್ಮೇಲೆ ಈ ಸರ್ಕಾರ 3 ವರ್ಷದ ಏನ್ ಸಾಧನಾ ಸಮಾವೇಶ? ಇವರ ಸಾಧನೆ ಏನು? ನಮ್ಗೆ ಸಾಧನೆ ಏನು ಅಂತ ಬೇಕು. ಈಗ ಸಾಧನಾ ಸಮಾವೇಶ ಅಂತ ಹೇಳ್ತಿರಲ್ಲ, ರಸ್ತೆಯಲ್ಲಿ 585 ಜನ ಬಿದ್ದು ಸತ್ರು. ಮೊನ್ನೆ ಇತ್ತೀಚೆಗೆ 2676 ಹೆಕ್ಟೇರ್ ಬೆಳೆಗಳು ನಾಶ ಆಯಿತು. 11 ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆಯಿಂದ ಇಷ್ಟು ತೊಂದರೆ ಆಯಿತು. ಹಾವೇರಿ ಒಂದೇ ಕಡೆ 1275 ಹೆಕ್ಟೇರ್ ಬೆಳೆ ನಾಶವಾಗಿದೆ. 3 ಜನ ಸಿಡಿಲಲ್ಲಿ ಸತ್ತೋದ್ರು. ನಾನು ಇದನ್ನೇ ಕೊಡ್ತೀನಿ ನಾನು. ಇಷ್ಟು ತೊಂದರೆಗಳಿರುವಾಗ ಇಲ್ಲಿ ಸಾಧನಾ ಸಮಾವೇಶ ಯಾವುದ್ರ ಬಗ್ಗೆ? ಯಾವ ಸಾಧನೆ ಬಗ್ಗೆ? ಇಲ್ಲಿ ಬಂದಾಗಿನಿಂದ ಇದೇ ಚಾನೆಲ್ ಅಲ್ಲಿ ಶರತ್, ಇದೇ ರಘುದೊಡ್ಡಿರವ್ರ ಜೊತೆ ನಾವು ಎಷ್ಟು ಡಿಬೇಟ್, ಕುರ್ಚಿ ಕಾದಾಡೋ ಬಗ್ಗೆ ಮಾತಾಡಿದೀವಿ, ಯಾವ್ದಾದ್ರು ಅಭಿವೃದ್ಧಿಗಳ ಬಗ್ಗೆ ಮಾತಾಡಿದೀವ, ಗುಂಡಿ ಮುಚ್ಚಿದೆ, ಗುಂಡಿಯಲ್ಲಿ ಬಿದ್ದು ಸತ್ತೋದ್ರ ಅವ್ರ ಬಗ್ಗೆ ಏನೋ ಮಾತಾಡಿದೀವ, ಶಾಲೆಗಳ ಅಭಿವೃದ್ಧಿ ಬಗ್ಗೆ ಏನೋ ನೀರಾವರಿ ಬಗ್ಗೆ ಅಥವಾ ನಾಡಿ ಎರಡು ತುತ್ತು ಅನ್ನ ಕೊಡುವಂತಹ ನಾಡಿನ ರೈತರು ನೆರೆ ಸಾವಳಿಯಲ್ಲಿ ಬಿದ್ದು ಇದಾಗಿದೆ, ಅವ್ರ ಬಗ್ಗೆ ಏನೋ ನಾವು ಡಿಸ್ಕಷನ್ ಮಾಡ್ತಾ ಇದೀವ. ನಾನು ಯಾವ್ದ ಒಂದು ಎಲ್ಲಿ ಸಾಧನಾ ಸಮಾವೇಶ ಏನು ಏನಂತ ಬೇಕಲ್ವಾ? ನಾವು ನೋಡಿ, ಜನ ನಿಮ್ಗೆ ಮ್ಯಾಂಡೇಟ್ ಕೊಟ್ಟಿದಾರಂತ ಒಂದೇ ಕಾರಣಕ್ಕೆ ನೀವು ಹೇಳಿರೋದೇ ತೊಗಲಕ್ ಸರ್ಕಾರ ಅಲ್ಲ. ನಾವು ಪ್ರತಿದಿನ ಪ್ರೊಟೆಸ್ಟ್ ಮಾಡಿ 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 ಸಾಕಾಗೋಯ್ತು. ಏನ್ ಪ್ರೊಟೆಸ್ಟ್ ಮಾಡಿದ್ರೆ ಇವ್ರಿಗೆ ಏನು ಅರ್ಥನೇ ಆಗಲ್ಲ. ಈ ಒಂದು ಕರ್ನಾಟಕ ಸರ್ಕಾರದ ಈ 7 ಕೋಟಿ ಮಾತೆತ್ತಿದ್ರೆ ನಾವು ಶಾಂತಿಯ ತೋಟ ಅಂತ ಹೇಳ್ತಾರೆ. ನಿಜಕ್ಕೂ ಶಾಂತಿಯ ತೋಟ ಆಗಿದೆಯಾ ಕರ್ನಾಟಕ? ನಿಜಕ್ಕೂ ಕರ್ನಾಟಕದಲ್ಲಿ ಅನೇಕ ತೊಂದರೆಗಳೆಲ್ಲ ಸಾಲ್ವ್ ಆಗಿದೆಯಾ? ಸಮೃದ್ಧವಾಗಿದೆಯಾ? ಏನ್ ಒಂದು ಇವರು ಹೇಳ್ತಾರಲ್ಲ, ಜನರು ಹೇಳಿದ್ದು ಬರೀ ಈ ಕುರ್ಚಿ ಕಿತ್ತಾಟದಲ್ಲೇ ಬಿಸಿ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಅಭಿವೃದ್ಧಿ ಮಾಡ್ತಿಲ್ಲ ಅಂತ ನಿಮ್ಮ ಚಾನೆಲ್ ಅಲ್ಲಿ ನಿರರ್ಗಳವಾಗಿ ನಾನು 1 ಗಂಟೆ ವೈಫಲ್ಯಗಳನ್ನು ಹೇಳಬಲ್ಲೆ. 1 ಗಂಟೆ 6500 ಗ್ರಂಥಾಲಯಗಳು ಮುಚ್ಚುವ ಪರಿಸ್ಥಿತಿಯಲ್ಲಿದೆ. ನಮ್ಮ ಸರ್ಕಾರಿ ನೌಕರರಿಗೆ ಸಮಯಕ್ಕೆ ಸರಿಯಾಗಿ ಸ್ಯಾಲರಿ ಇಲ್ಲ, ಅಥವಾ ನೌಕರರು ನಾವು ಮಾತೆತ್ತಿದ್ರೆ ಬಸ್ ಫ್ರೀ ಅಂತಾರೆ. ಖಂಡಿತ ನಾವು ಬಸ್ ಫ್ರೀಗೆ ನಾವು ಇದಿಲ್ಲ. ಸಾರಿಗೆ ನೌಕರ ಮುಷ್ಕರ, ಅದಕ್ಕೆ ಹೋಗಿ ಸ್ಟೇ ತಗೊಂಡ್ ಬರ್ತಾರೆ, ಮುಷ್ಕರ ಮಾಡಬೇಡಿ ಅಂತ. ಅಥವಾ ಅವರಿಗೆ ಸಮಯಕ್ಕೆ ಸರಿಯಾಗಿ ಸ್ಯಾಲರಿ ಇದೆಯಾ? ಗ್ರಾಚ್ಯುಟಿ ಫಂಡ್ ಎಷ್ಟು ಕೋಟ್ಯಾಂತರ ಗ್ರಾಚ್ಯುಟಿ ಫಂಡ್ ಪೆಂಡಿಂಗ್ ಇದೆ, ಅದಕ್ಕೆ ಸರಿ ಇದೆಯಾ? ಅಥವಾ ಹಾಲು ಬೆಳೆಗಾರರ ಏನೋರು ರೈತರ ಏನ್ ಪೆಂಡಿಂಗ್ ದುಡ್ಡು ಅದು ಕೊಟ್ರ? ನಾನು ಹೇಳೋದು ಯಾವುದು ಸಾಧನೆ? ಇಂಥದ್ದೊಂದು ಸಾಧನೆ ಹೌದಪ್ಪ. ಮೂಲಭೂತ ಸೌಕರ್ಯ, ಮುಖ್ಯಮಂತ್ರಿಗಳ ಊರಿಗೆ ಮಾತಾಡೋಣ, ತವರೂರು ಮೂಲಭೂತ ಸೌಕರ್ಯ ಚೆನ್ನಾಗಿದೆಯಾ? 550 ನವಜಾತ ಶಿಶುಗಳು ಸತ್ತೋದ್ರು. ಏನ್ ಮೂಲಭೂತ ಸೌಕರ್ಯ ಇದೆ? ಡ್ರಗ್ಸ್ ಫ್ಯಾಕ್ಟರಿಯನ್ನು ಹುಡುಕಕ್ಕೆ ನಾವು ಬಾಂಬೆಯಿಂದ ಪೊಲೀಸರು ಬಂದು ಹುಡುಕಿದ್ರು. ಈಗ ತಾನೇ ನೋಡಿ, ಯುವಕರ ಯುವ ನಿಧಿ ಇಷ್ಟು ಗಲಾಟೆ ಮಾಡಿದ್ರು. ಇಂಥದ್ದೊಂದು ಮಾಡಿದೀವಿ. ಇಂಥದ್ದೊಂದು ಸಾಧನೆ ನಮ್ದು ಹೇಳ್ಕೊಳ್ಳುವಂತ ಒಂದು 5 ಸಾಧನೆ ಏನಿದೆ ಹೇಳಿ? 24 ವರ್ಷಗಳ ಮೇಲೆ ಬಳಿಕ ಕರ್ನಾಟಕದ ಮತದಾರರ ಒಂದು ಪಟ್ಟಿಯ ವಿಶೇಷ ಪರಿಷ್ಕರಣೆ ಬರ್ತಾ ಇದೆ. 12 ಬಾರಿ ಆಗಿದೆ ಇದಕ್ಕಿಂತ ಮೊದಲು. ಇದು ಸಾಂವಿಧಾನಿಕವಾಗಿ ಮಾಡಬೇಕಾಗಿರೋದು. ಇದಕ್ಕೂ ನೀವು ವಿರೋಧ ಮಾಡ್ತಾರಂದ್ರೆ ಅಂದ್ರೆ ಒಳ್ಳೆತನಕ್ಕೆ ಇದಿಲ್ಲ. ಮಾತೆತ್ತಿದ್ರೆ ಪ್ರತಿಯೊಂದಕ್ಕೂ ಮೋದಿಗೆ ಬೆಟ್ಟು ತೋರಿಸುದು ಇವರ ಕಾಯಕ. ನಾವು ಮೊದಲಿಂದ ನಾವು ನೋಡ್ತಾ ಇದೀವಿ, ರಾಜ್ಯ ಸರ್ಕಾರ ನಿಜಕ್ಕೂ ಕೂಡ ನಿಷ್ಕ್ರಿಯವಾಗಿದೆ, ಕೆಲಸ ಮಾಡ್ತಿದ್ಯಾ? ಕಾನೂನು ಪಾಲನೆ ಮಾಡುವಂತ ಕಾನೂನು ನಮ್ಗೆ ಹೆಣ್ಮಕ್ಳಿಗೆ ಕಾನೂನ ಸುರಕ್ಷತೆ ಇದೆಯಾ? ಏನಾಗ್ತಾ ಇದೆ? ಒಂದು ಇಂಥದ್ದು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ, ಯಾವ್ದಾದ್ರು ಒಂದು ನಿಗಮದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಕೆಲಸಗಳಾಗ್ತಾ ಇದೆಯಾ? ಅಥವಾ ಗವರ್ಮೆಂಟ್ ಕೆಲಸಗಳು ನಡೀತಾ ಇದೆಯಾ? ಅಥವಾ ಸರಿಸುಮಾರು ಯಾವ್ದಾದ್ರು ಇಂಥದ್ದೊಂದು ಆಗಿದೆ, ಇಂಥದ್ದೊಂದು ರಸ್ತೆ ಸರಿಯಾಗಿದೆ, ಇಂಥದ್ದು ನೀರಾವರಿ ಮಾಡಿದೀವಿ, ಇಂಥ ರೈತರಿಗೆ ಕೆಲಸ ಮಾಡಿದೀವಿ, ಇಂಥ ಶಾಲೆಗಳು ರೆಡಿ ಮಾಡಿದೀವಿ, ಯಾವ್ದಾದ್ರು ಒಂದು ಈ ತರ ಸಾಧನೆ ಮಾಡಿದೀವಿ, ಇದು ನಮ್ಮ ಸಾಧನೆ ಅಂತ ಹೇಳಿ ಒಂದು 5 ಸಾಧನೆ ಬೆಂಗಳೂರಿನ ಒಂದು 5 ಸಾಧನೆ. ಶರತ್ ನೋಡಿ, ಯಾವಾಗ್ಲೂ ನಾವು ಮಾಡಿರುವಂತಹ ಸಾಧನೆ ನಮಗೆ ಆಧಾರ. ನಾವು ಮಾಡಿರ್ತಕ್ಕಂಥ ಸಾಧನೆಯಿಂದನೇ ಇವತ್ತು ಬೆಂಗಳೂರಿನಲ್ಲಿ ಒಂದು ಸಮೃದ್ಧವಾದಂತ ಇದೆ. ಸೊ ಹಾಗಂತ ಏನು ಸಮೃದ್ಧ ಹೇಳಿ? 5 ಬೆಂಗಳೂರಿನ 5 ಸಾಧನೆ ಹೇಳಿ. ಬೆಂಗಳೂರಲ್ಲಿ ನೋಡ್ತಾ ಸಾಧನಾ ಸಮಾವೇಶ ಮಾಡಿದ್ರೆ ದಯವಿಟ್ಟು 5 ಸಾಧನೆ ನೋಡಿ. ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ 5 ಸಾಧನೆ ಹೇಳ್ರಿ. ಬಿಜೆಪಿ ಸರ್ಕಾರದ ನಾವು ಸೋತಿದ್ದೀವಿ. ಮಾತಾಡಕ್ ಬಿಡಿ, ನನ್ನ ಸಮಯ ಬಿಜೆಪಿದಲ್ಲ, ವೇಟ್ ಮಾಡಿ ಸರ್. ಒಂದು 5 ನಿಮಿಷ ಮಾಡ್ತೀನಿ ಸರ್, ಡಿಬೇಟ್ ಅಲ್ಲಿ ಇದ್ದೀನಿ. ಓಕೆ ನೋಡಿ, ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಬೆಂಗಳೂರಿನಲ್ಲಿ 37 ಜನ ಅಮಾಯಕರು ಗುಂಡಿಗೆ ಬಿದ್ದು ಸತ್ರು.
ಪ್ಲೀಸ್ ವೈಟ್ ನೋಟ್ ಮಾಡ್ಕೊಳ್ಳೋಣ, ಇರಿ. ಬರ್ದಿಟ್ಕೊಳ್ಳಿ. ನೋಟ್ ಮಾಡ್ಕೊಳ್ಳೋಣ. ಸೊ ಇಂದಿನ ಬಿಜೆಪಿ ಸರ್ಕಾರ ಅಸಮರ್ಥ ಸರ್ಕಾರ. ಒಂದು ಬೆಂಗಳೂರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಲಾಗದೆ 37 ಜನ ಅಮಾಯಕರನ್ನ ಕೊಲೆ ಮಾಡಿದ್ರು. ನಾವು 10,000 ಕೋಟಿ ಕೊಟ್ಟು ವೈಟ್ ಟಾಪಿಂಗ್ ಅನ್ನ ಒಂದ್ ನಿಮಿಷ ಮೇಡಮ್, 10,000 ಕೋಟಿನಲ್ಲಿ 560 ಕಿಲೋಮೀಟರ್ ರಸ್ತೆಯನ್ನ ಆರ್ಟಿರಿಯಲ್ ರೋಡ್ ಇದೆ. ಅದನ್ನ ಇವಾಗ ನೀವು ಒಂದ್ಸರಿ ಮೆಜೆಸ್ಟಿಕ್ ಏರಿಯಾದಲ್ಲಿ ಹೋಗಿ ನೋಡಿ. ಇದು ನೀವು ಅಮೆರಿಕಾದಲ್ಲಿ ಇದೆಯಾ ಇಲ್ಲಿದೆ ಅಂತ ಅನ್ಸುತ್ತೆ. ಅಮೆರಿಕಾದಂತ ಒಂದ್ ನಿಮಿಷ ಕೇಳಿ, ಎಲ್ಲಾ ರಸ್ತೆ ಒಂದ್ ನಿಮಿಷ ಗಾಂಧಿನಗರದ ಕೆಲವು ಭಾಗಕ್ಕೆ ಹೋಗಿ ಚರ್ಚ್ ಸ್ಟ್ರೀಟ್ ಹೋಗಿ ನೀವು ಆ ಭಾಗದಲ್ಲಿ ನೋಡಿ 100% ಎಲ್ಲ ಮುಗ್ದಿಲ್ಲ, ಕೆಲಸಗಳು ನಡೀತಾ ಇದೆ, ಕಾಮಗಾರಿ ಇನ್ನೂ ನಡೀತಾ ಇದೆ. ಸೊ ಒಂದು ಬಾರಿ 10,000 ಕೋಟಿ ಕಾಮಗಾರಿ ಏನಕ್ಕೆ ನಿಲ್ತದೆ ಅಂದ್ರೆ ಸರ್ ಕೇಳಿಸ್ಕೊಳ್ಳಿ. 10,000 ಕೋಟಿಯನ್ನ ಕೇವಲ ನಾವು ವೈಟ್ ಟಾಪಿಂಗ್ ಮಾಡಿದ್ದೇವೆ. ಅಂದ್ರೆ ಏನಂತ ಅರ್ಥ, ಬಿಜೆಪಿ ಸರ್ಕಾರದಲ್ಲಿ ಒಬ್ರು ಮಿನಿಸ್ಟರ್ ಇದ್ರು ಬೆಂಗಳೂರವರು ಒಬ್ರು, ಅವ್ರೇನ್ ಮಾಡಿದ್ರು, ಬರೇ ಟಾರ್ ಹಾಕೋದು, ಈ ಕಡೆಯಿಂದ ಒಂದು ಫೋಟೋ ಹೊಡೆದು ಆ ಕಡೆ ಒಂದು ಫೋಟೋ ಹೊಡೆದು 10 ಸರಿ ಬಿಲ್ ಮಾಡೋದು. ಒಂದೇ ಮಾಡಿದಂತ ಭ್ರಷ್ಟಾಚಾರ. ಯಾರಾದ್ರೂ ಮೊದಲನ ಬಾರಿಗೆ ಸಿಎಜಿ ರಿಪೋರ್ಟ್ ಅಲ್ಲಿ ಬಂತು ಇವ್ರ ಬಗ್ಗೆ ಭ್ರಷ್ಟಾಚಾರ ಮಾಡಿ ಅವರು ಜೈಲ್ಗೆ ಹೋಗ್ಬೇಕಾಗಿತ್ತು. ಆಮೇಲೆ ಬೇರೆ ಬೇರೆ ಸಮಥಿಂಗ್ ಆಗಿ ವಾಪಸ್ ಹೋಗಿದ್ದಾರೆ. ನಾನು ಕೇಳಿಸ್ಕೊಳ್ಳಿ, ನಾನು ಸರ್ಕಾರದ ಸಾಧನೆಗಳನ್ನು ಹೇಳಕ್ ಹೋದ್ರೆ ಇಂದಿನ ನಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ನಗರದಲ್ಲಿ ಕೇಳಿಸ್ಕೊಳ್ಳಿ, ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ನಗರ ಇಷ್ಟು 1.5 ಲಕ್ಷ ಕೋಟಿ ಮೌಲ್ಯದ ಅಭಿವೃದ್ಧಿ ಕಾರ್ಯಗಳು ಬೆಂಗಳೂರಲ್ಲಿ ನಡೀತಾ ಇದೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಕೆಲಸ. ಪ್ರಪಂಚ ಕೇಳಿಸ್ಕೊಳ್ಳಿ, ಡೈವರ್ಟ್ ಅಲ್ಲ, ಕೇಳಿಸ್ಕೊಳ್ಳಿ. ಇಂದಿನ ಸರ್ಕಾರದಲ್ಲಿ ನೀವು ಇಂದಿನ ಬಿಜೆಪಿ ಸರ್ಕಾರ ಸಮಯದಲ್ಲಿ ನೀವೇ ಟಿವಿ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರು ಮಾತಾಡ್ತಿದ್ರೆ ನಾವು ಆಫ್ರಿಕನ್ಸ್ ಗಾಂಜಾ ಅಂತ ಗಲಾಟೆ ನಡೀತಾ ಇತ್ತು. ಇವಾಗ ಯಾವ್ದಾದ್ರು ಒಂದು ಗಾಂಜಾ ಗಲಾಟೆ ನೋಡಿದಿರಾ? ಆಫ್ರಿಕನ್ಸ್ ಕಂಟ್ರೋಲ್ ಮಾಡಿದ್ದೆ ನಾವು. ಇವತ್ತು ಗಾಂಜಾ ಏನಿದು ಕರ್ನಾಟಕವನ್ನ ಗಾಂಜಾ ನಾಡು ಗೂಂಡಾ ಬೀಡು ಮಾಡಿದಂತ ಬಿಜೆಪಿ ಅವರು ಇವತ್ತು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಿದ್ದೇವೆ. ಇವತ್ತು ಮಂಗಳೂರಿನಲ್ಲಿ ಯಾರಿಗಾದ್ರೂ ನರ ತಾಕತ್ತಿದ್ರೆ ಗಲಾಟೆ ಮಾಡಿ ತೋರಿಸಿ ನರ ಕಟ್ ಮಾಡ್ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಇವತ್ತು ಒಂದು ಗಲಾಟೆ ಆಗಿಲ್ಲ. ಅದು ಕಾಂಗ್ರೆಸ್ ಸಾಧನೆ. ಕರ್ನಾಟಕವನ್ನ ಶಾಂತಿಯ ತೋಟವನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ವಿ ಅದನ್ನ ಮಾಡಿ ತೋರಿಸಿದ್ದೇವೆ. ಮಂಗಳೂರಿನಲ್ಲಿ ಯಾವ್ದಾದ್ರು ಒಂದು ಕೊಲೆ ಆಗಿದ್ಯಾ? ಇವರ ಟೈಮಲ್ಲಿ ಎಷ್ಟು 30 ವನಿಷ ಶರತ್ ಸಮಯ ಕೊಡಿ ಪ್ಲೀಸ್. ಸರ್ಕಾರದ ಅವಧಿಯಲ್ಲಿ ಕೇವಲ ಕರಾವಳಿಯಲ್ಲಿ 34 ಅಮಾಯಕರ ಕೊಲೆ ಆಯ್ತು. ಈಗ ಒಂದು ಗಲಾಟೆ ಆಗಿದೆ ಕೇಳಿ. ಅಂದ್ರೆ ಯಾಕೆ ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಷ್ಟು ದಿಟ್ಟ ನಿಲುವನ್ನು ತೆಗೆದುಕೊಂಡಿದೆ. ಯಾರಾದ್ರೂ ಬಾಲ ಬಿಚ್ಚೋದು ನರ ಕಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಇದು ಮೂರನೇದು. ಸ್ವಾಮಿ ಶೂ ಸಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ನೀವೇ ಟಿವಿನಲ್ಲಿ ತೋರಿಸಿದ್ರಿ. ಬಿಜೆಪಿ ಸರ್ಕಾರದಲ್ಲಿ ದುಡ್ಡಿಲ್ದಿರ ಶೂ ಸಾಕ್ಸ್ ಅನ್ನು ಕೊಟ್ಟಿರ್ಲಿಲ್ಲ. ಓಕೆ, ಯುಗಾದಿ ಹಬ್ಬಕ್ಕೆ ಇವರು ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಮಕ್ಕಳು ಬಂದು ಭಿಕ್ಷೆ ಬಿಡಿದ್ರು. ಬೊಮ್ಮಾಯಿ ಸರ್ ನಮ್ಮ ಯುಗಾದಿ ಹಬ್ಬ ಮಾಡೋದಕ್ಕೆ ನಮ್ಮ ತಂದೆ ತಾಯಿಗೆ ಸಂಬಳ ಕೊಡಿ ಸರ್ ಅಂತ ಹೇಳಿ ಚಾನಲ್ ಮುಂದೆ ಭಿಕ್ಷೆ ಬಿಡುವಂತ ಕೆಟ್ಟ ಪರಿಸ್ಥಿತಿ ಇದ್ರು. ಇದಕ್ಕಿನ್ನ ಉದಾಹರಣೆ ಹೇಳ್ತೀನಿ. ಬೆಂಗಳೂರಿನ 3 ಬಿಲ್ಡಿಂಗ್ ಅನ್ನು ಅಡ ಇಟ್ಟಿದ್ದವ್ರು ಇವರೇನೆ. ಬೆಂಗಳೂರಿನ 3 ಬಿಲ್ಡಿಂಗ್ ಅನ್ನು ಅಡ ಇಟ್ಟಿದ್ದಂತ ಸರ್ಕಾರ ಇದು. ಬೆಂಗಳೂರನ್ನ ಹಾಳು ಮಾಡಿದ್ದಂತ ಇಡೀ ಕರ್ನಾಟಕವನ್ನು ಹಾಳು ಮಾಡಿ ಹೇಳ್ತಾ ಇದ್ದೀನಿ. ಅದೇ ಸಾಧನೆಗಳು. 585 ಜನ ಗುಂಡಿಯಲ್ಲಿ ಬಿದ್ದು ಸತ್ರು. ಅದು ನಿಮ್ಮ ಸಾಧನೆ ಅಲ್ಲ. ಅದು ಒಂದು ಗುಂಡಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀರಾ. ಏನ್ ಮಾತಾಡ್ತಿದ್ದೀರಾ? ರಾಜ್ಯದ ಜನರ ಟ್ಯಾಕ್ಸ್ ದುಡ್ಡು ಚಾಮರಾಜನಗರದಲ್ಲಿ 140 ಒಂದು ಕೋಟಿ ಇಂದಿನ ಬಿಜೆಪಿ ಸರ್ಕಾರ ಆಕ್ಸಿಜನ್ ಕೊಡಕ್ಕಾಗದ 37 ಜನರನ್ನ ಕೊಲೆ ಮಾಡಿತ್ತು. ಬಿಜೆಪಿ ಸರ್ಕಾರ ಅವರಿಗೆ ಕೆಲಸವನ್ನ ಕೊಟ್ಟಿದ್ದೇವೆ. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡೋ ಯೋಗ್ಯತೆ ನೀರಾವರಿ ಯೋಜನೆ ನಾವು ಕೊಟ್ಟಿದ್ದೇವೆ. ಬೆಂಗಳೂರಿಗೆ ಅಪ್ಪರ್ ಭದ್ರಾ ವಾಟರ್ ತಂದಿದ್ದೇವೆ. ಕಾವೇರಿ 5 5ನೇ ಹಂತದ ನೀರನ್ನ ಬೆಂಗಳೂರು ತಂದಿದ್ದೇವೆ. ಎತ್ತಿನ ಹೊಳೆ ನೀರನ್ನ ನಾವು ಆಲ್ರೆಡಿ ನಮ್ಮ ವಾಣಿ ವಿಲಾಸ ಸಾಗರ ಡ್ಯಾಮ್ ತಂದು ಹಾಕಿದ್ದೇವೆ. ಸಾಧನೆ ಬಗ್ಗೆ ಮತ್ತೆ ಮಾತಾಡೋಣ. ಸಾಧನೆ ಬಗ್ಗೆ ಅಲ್ಲ. ನಮ್ಮ ಪ್ರಶ್ನೆಗೆ ಉತ್ತರ
ಇಲ್ಲ. ಇವರ ಸಂದರ್ಭದಲ್ಲಿ ಇದ್ದಿದ್ದಂತ 17,000 ನಾವು ವಿರೋಧ ಮೆಗಾವ್ಯಾಟ್ ಪಕ್ಷದಲ್ಲಿದ್ದೀವಿ. ಕರ್ನಾಟಕದಲ್ಲಿ ರಚನಾ ಉತ್ಪಾದನೆ ವಿರೋಧ ಆಗಿದ್ದು ಪಕ್ಷವಾಗಿ 17 ನಾವು ಮೆಗಾವ್ಯಾಟ್, ಹೇಳೋದು 17,000 ಮೆಗಾವ್ಯಾಟ್. ಆಯ್ತು. ನಾವು ಸಾಕು ಈಗ 30,000 ಮೆಗಾವ್ಯಾಟ್ ಅನ್ನ Okay. ಎಸ್ಪೆಷಲಿ ರಿನ್ಯೂವಲ್ ಎನರ್ಜಿ ಏನ್ ಮಾತಾಡ್ತಾ ಇದೀವಿ Okay. ನಾವು ಎಕ್ಸ್ಪೋ ಏನು ನಮಗೆ ಕಲ್ಲಿದ್ಲು ಬೇಕಾಗಿಲ್ಲ ಏನು ಬೇಕಾಗಿಲ್ಲ Okay. ನಮ್ಮ ಸೋಲಾರ್ ಎನರ್ಜಿಯಿಂದನೇ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಎರಡನೇ ಪ್ರಪಂಚ ನಾನು ಏಷ್ಯಾದಲ್ಲಿ ಅತಿ ದೊಡ್ಡ ಪ್ರಶ್ನೆಗೆ ಸೋಲಾರ್ ಉತ್ತರ ಪ್ರಾಜೆಕ್ಟ್ ಇಲ್ಲ. ಇದೆ. ಈಗಲೂ ಕೂಡ ಅದನ್ನೇ Topic ಮಾಡ್ತಿದ್ದಾರೆ. divert ನಾನು ಮಾಡ್ತಾರೆ. divert ಸಾಕು ಮಾಡ್ತಾ ಸರ್. ಇಲ್ಲ. ಅಲ್ಲ, ನಾನು ಏನೇ ಕುರ್ಚಿ ಕೇಳ್ತಿದ್ದೀನಿ ಜಟಾಪಟಿ ಬಗ್ಗೆ ಅಂತಂದ್ರೆ, ಮಾತಾಡ್ತಾ ನಾನು ಏನೇ ಇದ್ದೀವಿ. ಕೇಳ್ತಿದ್ದೀನಿ ಅಂತಂದ್ರೆ ಕೇವಲ ಕುಣಿಲಾರ್ದವ್ರು ನೆಲ ಡೊಂಕು ಅಂತ ಹೇಳಿ ಬಿಜೆಪಿ ಅವರು ಏನು ಮಾಡಕ್ಕಾಗದ ಸಾಧನೆನ ಇವತ್ತು ನಿಜವಾದ ಚರ್ಚೆ ಆಗ್ಬೇಕಾದ್ರು ಲೀಡರ್ಶಿಪ್ ಅಲ್ಲ. Okay. ಇವತ್ತು ಈ ರಾಜ್ಯದ ಜನತೆ ಹೆಂಗೆ ಸಂಕಷ್ಟದಲ್ಲಿದ್ದಾರೆ, ಈ ರಾಜ್ಯದ ಜನತೆ ಹೇಗೆ ಬೆಲೆ ಏರಿಕೆಯಿಂದ ಕೇಂದ್ರ ಸರ್ಕಾರದ ಅಸಮರ್ಥ ಕೇಂದ್ರ ಸರ್ಕಾರದಿಂದ ಅಸಮರ್ಥ ಮೋದಿ ಅವರಿಂದ ಬೆಲೆ ಏರಿಕೆ ಅಲ್ಲರಿ, ಏನಾಗಿದೆ, ಏನ್ ಮಾತಾಡ್ತಿದ್ದೀರಾ? ಪೆಟ್ರೋಲ್ ಡೀಸೆಲ್ ಜಾಸ್ತಿ ಅಲ್ಲ, ಆಗಿದೆ, ನೀವು ಭಾಷಣ ಡಾಲರ್ ಮಾಡ್ತಾ ಜಾಸ್ತಿ ಇದ್ದೀರಾ? ಆಗಿದೆ. ಇದು ಚುನಾವಣಾ ಅದೆಲ್ಲ ಭಾಷಣನಾ? ಆಯ್ತು. ಅಲ್ಲ, Fine, ಚುನಾವಣಾ fine. ಭಾಷಣ ಪಾರ್ವತಿ ಸರ್. 2,656 ಹೆಕ್ಟೇರ್ ಬೆಳೆ ಸರ್, ನಾಶ ಆಗಿದೆ ಅಂತ ಹೇಳ್ತಿದ್ರು. ಎಷ್ಟು ಜನ ವಿಸಿಟ್ ಮಾಡಿದ್ರು? ಮಾತಾಡ್ಸಿ 11 ಜಿಲ್ಲೆಯಲ್ಲಿ ಅಕಾಲಿಕ ಮಳೆ ಆಗಿದೆ. ಎಷ್ಟು ಜನ ವಿಸಿಟ್ ಮಾಡಿದ್ರು? Okay. 3 ಜನ ಸಿಡಿಲಲ್ಲಿ ಸತ್ತೋದ್ರು. ಏನೋ ವಿಸಿಟ್ ಮಾಡಿದ್ರ? Okay. ಏನ್ರಿ ಮಾತಾಡ್ತಿದ್ದೀರಾ ನೀವು? ಭಾಷಣ ಮಾಡ್ತಾ ಇದ್ದೀರಾ ನೀವು? ಪಾರ್ವತಿ ಸರ್, ಈಗ ಮತ್ತೆ ಈ- ಇದೆಲ್ಲ ಹೇಳಿ. ಈ ಕುರ್ಚಿಯ ಜಟಾಪಟಿ ಇದೆಯಲ್ಲ, ಇದು GBA ಎಲೆಕ್ಷನ್ ಮೇಲೂ ಕೂಡ ಎಫೆಕ್ಟ್ ಹೊಡಿತಾ ಇದೆ. ಇವತ್ತಿನ ಅಪ್ಡೇಟ್ ಆಗಸ್ಟ್ ಎಂಡ್ ತನಕನೂ ಕೂಡ ಅದು ಪೋಸ್ಟ್ಪೋನ್ ಆಗಿದೆ. ಕಾರಣ ಜನಗಣತಿ ಆಗಿರ್ಬೋದು, SIR ವಿಚಾರ ಆಗಿರ್ಬೋದು. ಸೊ ಆ ವಿಚಾರಕ್ಕೋಸ್ಕರ ಪೋಸ್ಟ್ಪೋನ್ ಆಗಿದೆ. ಈ ಕುರ್ಚಿಯ ಜಟಾಪಟಿಯೂ ಕೂಡ GBA ಎಲೆಕ್ಷನ್ಗೆ ಎಫೆಕ್ಟ್ ಬೀಳುತ್ತಾ, ಹೇಗೆ ಬೀಳುತ್ತೆ ಬಿದ್ರೆ ಅಂತ? ಒಂದು ಕಾಂಗ್ರೆಸ್ ಪಕ್ಷದ ಆಂತರಿಕ ಕ್ಷೋಭೆ ಏನಿದೆ, ಹ್ಮ್ ಅಧಿಕಾರ ಹಸ್ತಾಂತರ ಈ ತರದ್ದೇನೋ ಒಂದು, ಹ್ಮ್ ಹ್ಮ್ ಅದಕ್ಕಿಂತ ಮುಖ್ಯವಾಗಿ ಹ್ಮ್ ಈಗ ಇದನ್ನ 5 ವಲಯ ಆಗಿ ವಿಂಗಡಿಸಿದ್ರು ಇದನ್ನ GBA-ನ. ಹೌದು. ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇನೆ ಹ್ಮ್ 5 ಮಾಡಬಾರ್ದಾಗಿತ್ತು, 3 ಮಾಡಿದ್ರೆ ಸಾಕಾಗಿತ್ತು ಅಂತ ಅಭಿಪ್ರಾಯ ಇದೆ. ಹ್ಮ್ ಅವರಲ್ಲಿ ಶಾಸಕರು ಮತ್ತೆ BBMP ಯಾವ್ದು GBI-ಗೆ ಸದಸ್ಯರಾಗುವಂತ ಆಸ್ಪಿರೆಂಟ್ಸ್ ಯಾರಿದ್ದಾರೆ ಹೌದು. ಹ್ಮ್ ಅವರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿದೆ ಅಂತ ಹೇಳಿ ಕೇಳ್ಪಟ್ಟಿದೆ. ಹ್ಮ್ ಅಲ್ಲಿ ಚರ್ಚೆ ನಡೀತಾ ಇದೆ. ಬಹುಶಃ ಅವ್ರು ಅದನ್ನ 3 ಮಾಡಬಹುದು, ಅಂದ್ರೆ ಅದಕ್ಕೆ ಮತ್ತೆ ಗೆಜೆಟ್ ಹೊರಡಿಸ್ಬೇಕಾಗುತ್ತೆ, ಆಕ್ಷೇಪಣೆಗಳನ್ನ ಆಹ್ವಾನಿಸ್ಬೇಕು. ಏನೇ ಆದ್ರೂ ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಲ್ಲಿ ಆಗುತ್ತೆ. ಹ್ಮ್ ಸರ್ಕಾರಕ್ಕೆ ಏನಂತಂದ್ರೆ, ಹ್ಮ್. ಯಾವುದೇ ಸರ್ಕಾರ ಈಗ ಇವತ್ತು ಕಾಂಗ್ರೆಸ್ ಇದೆ ಅಥವಾ ಬಿಜೆಪಿ ಇದ್ದಾಗ್ಲೂ ಹ್ಮ್ GBA ತರದ ಒಂದು ದೊಡ್ಡ ಸಂಸ್ಥೆಯ ಚುನಾವಣೆ ನಡೆಸುವಾಗ ಓಕೆ. ಒಂಚೂರು ಆತಂಕ ಇರುತ್ತೆ. ಹ್ಮ್ ಹ್ಮ್ ಯಾಕಂದ್ರೆ ಸರ್ಕಾರದ ಕಾರ್ಯಕ್ಷಮತೆಯ ಮೇಲೆ ಇದು ಫಲಿತಾಂಶ ಅಂತ ಮೌಲ್ಯಮಾಪನ ಆಗುತ್ತೆ. ಇದು ಓಕೆ. 28 ವಿಧಾನಸಭಾ ಸದಸ್ಯರಿದ್ದಾರೆ ಬ್ಯಾಂಗ್ಳೂರ್ನಲ್ಲಿ. ಹ್ಮ್ ಹ್ಮ್ ಆದ್ರೆ ಇಡೀ ಕರ್ನಾಟಕದ ಶಾಸನಸಭೆ ಸದಸ್ಯರಲ್ಲಿ ಹ್ಮ್ 10% ಹೆಚ್ಚು. ಓಕೆ. ಸೊ ಹಾಗಾಗಿ ಅವ್ರಿಗೆ ಒಂದ್ ಸಣ್ಣ ಆತಂಕ ಇರಬಹುದು, ಹ್ಮ್ ಆದ್ರೆ ಅನಿವಾರ್ಯ ಓಕೆ. ಚುನಾವಣೆ ಎದುರಿಸಲೇಬೇಕಾಗತ್ತೆ ಅವರು. ಹ್ಮ್ ಹ್ಮ್ ಒಂದು ಪ್ರಶ್ನೆ ಏನಂದ್ರೆ, ಹ್ಮ್ ಸರ್ಕಾರದ ವಿಚಾರ ಬಂದಾಗ ಹ್ಮ್ ಈಗ ಬಿಜೆಪಿ ವಕ್ತಾರರು ಮಾತಾಡ್ತಾ ಇದಾರಲ್ಲಿ, ಕಾಂಗ್ರೆಸ್ನವರು ಇದ್ದಾರೆ ಇಲ್ಲಿ. ಹ್ಮ್ ಹ್ಮ್ ಈ ಸರ್ಕಾರದ ಫೋಕಸ್ ಏನು? ನಿಜ. ಜನಸಾಮಾನ್ಯರು ಕೇಳೋದೇನು? ಹ್ಮ್ ಫೋಕಸ್ ಏನು? ಹ್ಮ್ ಈಗ ನೋಡಿ, ಇವರು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಹ್ಮ್ ಕೇಂದ್ರ ಸರ್ಕಾರ GST ತೆರಿಗೆ ಪದ್ಧತಿಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಹ್ಮ್ ಸಿದ್ದರಾಮಯ್ಯನವರು 4 ಸರಿ ಮಾತಾಡಿದ್ರು. ಹ್ಮ್ ಹ್ಮ್ ತೆರಿಗೆ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ. ಹ್ಮ್ 15th ಫೈನಾನ್ಸ್ ಕಮಿಷನ್ ನಲ್ಲಿ ಹ್ಮ್ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತ ಹಣದಲ್ಲಿ ಹ್ಮ್ ಸುಮಾರು 60-70 ಸಾವಿರ ಕೋಟಿಯಷ್ಟು 89 ಹಣ ಬರಬೇಕಾಗಿತ್ತು. ಹ್ಮ್ ಹ್ಮ್ ಅದನ್ನ 16ನೇ ಹಣಕಾಸು ಆಯೋಗದ ಇದರಲ್ಲಿ ಶಿಫಾರಸ್ನಲ್ಲಿ ಸರಿ ಮಾಡಿ ಅಂತ ಕೇಳಿದ್ರು. ಓಕೆ. ನಮಗದು ಪೂರ್ಣ ನ್ಯಾಯ ಸಿಕ್ಕಿಲ್ಲ. ಓಕೆ. ನಮ್ಮ ರಾಜ್ಯದಿಂದ ಹ್ಮ್ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಸಂಸದರಿದ್ದಾರೆ. ಹ್ಮ್ ಒಬ್ಬ ಬಿಜೆಪಿ ಸಂಸದರು ಸಹ ಹ್ಮ್ ಕರ್ನಾಟಕದ ಹಿತಾಸಕ್ತಿಯ ಪರವಾಗಿ ಧ್ವನಿ ಎತ್ತಿಲ್ಲ. ಹ್ಮ್ ನಾವು ನಿಷ್ಪಕ್ಷಪಾತವಾಗಿ ನೋಡೋಣ ಇದನ್ನ. ಹ್ಮ್ 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 ಆ ಅಭಿವೃದ್ಧಿ ಆಗ್ಲಿಲ್ಲ, ಈ ಸಾಧನೆ ಆಗ್ಲಿಲ್ಲ ಅಂತ ಇವ್ರು ಹೇಳೋದು, ಓಕೆ. ಅವ್ರ ಸಾಧನಾ ಸಮಾವೇಶ ಮಾಡೋದು, ಹ್ಮ್ ಅವ್ರವ್ರ ಪಕ್ಷದ ಕೆಲಸ ಅವ್ರು ಮಾಡ್ತಾ ಇದಾರೆ. ಹ್ಮ್ ಹ್ಮ್ ಜನಸಾಮಾನ್ಯರಾಗಿ ನಾವು ಕೇಳ್ಬೇಕಾಗಿರೋದೇನು? ಹ್ಮ್ ಕರ್ನಾಟಕದ ಹಿತಾಸಕ್ತಿಯನ್ನ ಯಾರು ರಕ್ಷಿಸ್ತಿದ್ದೀರಿ? ಹ್ಮ್ ಹ್ಮ್ ಯಾಕೆ ಬಿಜೆಪಿ ಎಂಪಿಗಳು ಹೋಗಿ ಕೇಳಬಾರ್ದು ಅಲ್ಲಿ ನಿರ್ಮಲಾ ಸೀತಾರಾಮನ್ ಹ್ಮ್ ನಿಜ. ಹ್ಮ್ ಹ್ಮ್ ಕೇಂದ್ರ ಹಣಕಾಸು ಸಚಿವರನ್ನ, ಹೌದು. ಕರ್ನಾಟಕಕ್ಕೆ ತಾರತಮ್ಯ ಆಗಿದೆ, ನ್ಯಾಯ ಕೊಡಿ, ನೀವು ಅನುದಾನ ಬಿಡುಗಡೆ ಮಾಡಿ ಅಂತ ಯಾಕೆ ಕೇಳೋದಿಲ್ಲ ಇವರು? ನಿಜ. ಎಸ್. ಅದೇ ರೀತಿ ಹ್ಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನೇಕ ಸರಿ ಇದನ್ನ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳಿದ್ದಾರೆ. ಹ್ಮ್ GST ಸಭೆಗಳಲ್ಲಿ ಹ್ಮ್ ನಮ್ಮ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ರಾಜ್ಯದ ಪ್ರತಿನಿಧಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಹ್ಮ್ ಹ್ಮ್ ಮಾಜಿ ಸಂಸದರಾದಂತ DK ಸುರೇಶ್ ರವರು ಒಂದು ಸರಿ ಬಹಳ ಕಟುವಾದ ಅಭಿಪ್ರಾಯನೇ ಹೇಳಿದ್ರು. ನಿಜ. ದಕ್ಷಿಣ ಭಾರತದ ರಾಜ್ಯಗಳಿಗೆ ತಾರತಮ್ಯ ಆಗ್ತಾ ಇದೆ, ಹ್ಮ್ ಹ್ಮ್ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತ ಅಂತೇಳಿ ಒಂದು ವಿಭಜನೆ ಬರಬಹುದು ಅಂತೇಳಿ ಒಂದು ಎಚ್ಚರಿಕೆ ಕೊಟ್ಟಿದ್ರು. ಹೌದು. ಹ್ಮ್ ಯಾಕೆ ಕಾಂಗ್ರೆಸ್ ಪಕ್ಷದವರು ಇದ್ರ ಬಗ್ಗೆ ಕನ್ಸಿಸ್ಟೆಂಟ್ ಆಗಿ ಮಾತಾಡ್ತಾ ಇಲ್ಲ? ಹ್ಮ್ 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 ಒಂದು ವಿಚಾರ ತೇಲ್ಬಿಡೋದು, ಓಕೆ. ಮರುದಿನ ಮರ್ತೋಗೋದು. ಹ್ಮ್
ಹೀಗಾದ್ರೆ ಒಟ್ಟಾರೆ ಅಭಿವೃದ್ಧಿಯ ದೃಷ್ಟಿಯಿಂದ ಕರ್ನಾಟಕಕ್ಕೆ ಇವತ್ತು ಸಂಪನ್ಮೂಲದ ಕೊರತೆ ಇದೆ. ಓಕೆ, ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ? ಮತ್ತೆ ಇನ್ನೊಂದೇನು ಗೊತ್ತಾ ಸರ್, ಇಲ್ಲಿ ಕೇವಲ ಕುರ್ಚಿಯ ಜಟಾಪಟಿ ಮಾತ್ರ ಅಲ್ಲ, ಹೊಸದಾಗಿ ಆಯ್ಕೆ ಬಂದಿರೋ ಶಾಸಕರು ನಮಗೂ ಕೂಡ ಸಂಪುಟ ಪುನರ್ರಚನೆ ಮಾಡಿದ್ರೆ ನಮಗೆ ಸಚಿವ ಸ್ಥಾನ ಕೊಡಿ ಅಂತೇಳು ಮುಗಿ ಬೀಳ್ತಿದ್ದಾರೆ. ಅಲ್ಲೊಂದು ಶಾಸಕರು ಮತ್ತೊಂದು ಕಂಪ್ಲೇಂಟ್ ಕೊಡ್ತಾರೆ, ನಮಗೆ ಸಚಿವರು ಕೈಗೆ ಸಿಗ್ತಿಲ್ಲ, ನಮ್ಮೂರಲ್ಲಿ ಜನ ನಮ್ ಬೈತಾರೆ, ಏನೋ ಓಟ್ ಹಾಕಿ ಗೆಲ್ಸಿದ್ದಾರೆ, ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತ. ನೀವೇ ನೋಡ್ತಾ ಇದ್ದೀರಿ, ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಬಂದ್ರೆ ಬೆಂಗಳೂರಿನ ತುಂಬಾ ರೋಡ್ ಎಲ್ಲ ತುಂಬ್ಕೊಂಡ್ಬಿಡ್ತದೆ, ಅಂಡರ್ ಪಾಸ್ ಅಂತೂ ಕೇಳಂಗೇ ಇಲ್ಲ. ಸೊ ಈ ಪರಿಸ್ಥಿತಿಯನ್ನ ಗಮನ ಹರಿಸ್ತಾ ಇಲ್ಲ ಜನ. ಮಾತಾಡೋದು ಹೋಗಿ ನಾವು ಮೈಕ್ ಇಟ್ರೆ ಅವ್ರು ಅದೇ ಮಾತಾಡ್ತಾರೆ, ಸರ್ ಕುರ್ಚಿ ಜಟಾಪಟಿಲೆಲ್ಲ ಬಿಸಿ ಆಗ್ಬಿಟ್ಟಿದ್ದಾರೆ, ಈ ಕಡೆ ನಮ್ಗೆ ಯಾರು ನೋಡ್ತಿಲ್ಲ ಅಂತ ಮಾತಾಡ್ತಾರೆ. ಬೆಂಗಳೂರಿನ ಮಳೆಯ ಸಮಸ್ಯೆ ಬಿಜೆಪಿ ಸರ್ಕಾರ ಇದ್ರೂ ಬರುತ್ತೆ ಅಲ್ಲ, ಅದೇ ಹೇಳ್ತಿರೋದು, ಇದ್ರೂ ಬರುತ್ತೆ. ಸರಿ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ತಿಲ್ವಲ್ಲ ಅಂತ. ಪ್ರಾಪರ್ ಪ್ಲಾನ್ ಇಲ್ಲದೆ ಇರೋದ್ರಿಂದ ಈ ನಗರದ ವ್ಯಾಪ್ತಿ ಅಗಾಧವಾಗಿ ವಿಸ್ತರಣೆ ಆಗ್ತಾ ಇದೆ. ಇವರು ಬೆಂಗಳೂರು ನಗರವನ್ನ ವಿಸ್ತರಿಸೋದ್ರಲ್ಲೇ ಎಲ್ಲಾ ಯಶಸ್ಸು ಅಡಗಿದೆ ಅಂತ ಭಾವಿಸಿದ್ದಾರೆ ಇವರು. ಬೆಂಗಳೂರಿನ ಅಕ್ಕಪಕ್ಕ ಜಿಲ್ಲೆಗಳಿಗೂ ಬೆಂಗಳೂರು ಉತ್ತರ ಜಿಲ್ಲೆ, ದಕ್ಷಿಣ ಜಿಲ್ಲೆ, ನೈಋತ್ಯ ಜಿಲ್ಲೆ ಅಂತ ಹೆಸರಿಟ್ಕೊಂಡ್ರೆ ಇದು ಅಚೀವ್ಮೆಂಟ್ ಅಲ್ಲ. ಇದೇ ನಮ್ಮ ಸರ್ಕಾರದವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ಬೆಂಗಳೂರು ನಗರದಲ್ಲಿ ಕೇಂದ್ರೀಕರಣ ಆಗ್ಬಾರ್ದು ಅಭಿವೃದ್ಧಿ ಯೋಜನೆಗಳು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಸಮಾನಾಂತರವಾಗಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಸರ್ಕಾರದ ಗಮನ ಪೂರ್ತಿ ಬೆಂಗಳೂರು ಕಡೆಗೆ ಇದೆ. ಸಹಜವಾಗಿ ಏನಾಗುತ್ತೆ, ಜನಸಂಖ್ಯೆ ಒತ್ತಡ ಜಾಸ್ತಿ ಆಗುತ್ತೆ. ಪ್ಲಾನ್ ಇಲ್ಲದೆ ಇರುವಂತ ರಸ್ತೆಗಳು, ಅಂಡರ್ ಪಾಸ್ಗಳು, ರಾಜಕಾಲುವೆಗಳ ಒತ್ತುವರಿ, ಕೆರೆಗಳ ಒತ್ತುವರಿ. ಹಾಗಾಗಿ ಯಾವುದೇ ಸರ್ಕಾರ ಬಂದ್ರೂ ಈ ಸಮಸ್ಯೆ ಇರುತ್ತೆ. ಮೊದಲನೇದಾಗಿ ಇವರು ತೀರ್ಮಾನ ಮಾಡಬೇಕಾಗಿರೋದು, ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಯೋಜನೆಗಳನ್ನ ಪಕ್ಕಕ್ಕಿಟ್ಟು ಕರ್ನಾಟಕದ ಉಳಿದ ಭಾಗಗಳಲ್ಲಿ ಅಭಿವೃದ್ಧಿಯ ಕಡೆ ಗಮನ ಕೊಡ್ಲಿ, ಕೈಗಾರಿಕೀಕರಣಕ್ಕೆ ಆದ್ಯತೆ ಕೊಡ್ಲಿ, ವಲಸೆ ಕಡಿಮೆ ಆಗುತ್ತೆ. ನಿಜ ಕಾಂತಿ ಶೆಟ್ಟಿ ಮೇಡಮ್ ಹೇಳ್ತಾ ಇದ್ರಿ ನೀವು, ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿದೆ. 60% ಬಿತ್ತನೆ ಬೀಜ ಬೆಲೆ ಜಾಸ್ತಿ ಆಗಿದೆ, 60%. ರೈತರು ನಾಡಿನ ಜೀವಾಳ ಅಂತ ನಾವು ಹೇಳ್ತೀವಿ. ರೈತರಿಗೆ ಏನ್ ಸಪೋರ್ಟ್ ಸಿಗ್ತಾ ಇದೆ? ಬೊಮ್ಮಾಯಿ ಸರ್ಕಾರ ಇರುವಾಗ ನಮ್ಮದೇ ಬಿಜೆಪಿ ಸರ್ಕಾರ 4,000 ಕೊಡ್ತಾ ಇದ್ದದನ್ನು ಸ್ಟಾಪ್ ಮಾಡಿದ್ರು. ರೈತ ವಿದ್ಯಾನಿಧಿ ಅಂತ ಹೇಳಿ ರೈತರ ಮಕ್ಕಳ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಅದನ್ನು ಸ್ಟಾಪ್ ಮಾಡಿದ್ರು. ಯಾವುದೇ ಸರ್ಕಾರಗಳು ಬರಲಿ, ಒಳ್ಳೆಯ ಸ್ಕೀಮ್ಗಳಿದ್ದಾಗ ಜನಪರ ಇದ್ದದನ್ನು ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಏನಿದೆ? 4,000 ಸ್ಟಾಪ್ ಮಾಡಿದ್ರು, ಓಕೆ, ಅದ್ರ ಬಗ್ಗೆ ಏನ್ ಕೊಟ್ಟಿದ್ದಾರೆ ಅದು ಓಕೆ. ಬಟ್ ಈ ಕುರ್ಚಿ ಜಟಾಪಟಿ ಆಗ್ಲಿ, ಸಂಪುಟ ಪುನರ್ರಚನೆ ಆಗ್ಲಿ, ಈ ಹೊಸಬರಾಗಿ ಆಯ್ಕೆ ಆಗಿರೋರು ನಮ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಆಕಾಂಕ್ಷೆ ಇದು ಡೆಲ್ಲಿ ಮಟ್ಟಕ್ಕೆ ಹೋಗಿ ಎಲ್ಲ ಲಾಬಿ ಮಾಡಿದಾಗ ಬರೀ ಡೆಲ್ಲಿಲೇ ಬಿಟ್ಟಿರ್ತಾರೆ. 1 ತಿಂಗಳು 2 ತಿಂಗಳು ಡೆಲ್ಲಿಲೇ ಬಿಟ್ಟಿರೋದು ನೋಡಿದೀವಿ. ಈಗ ಅವ್ರು ಆಯ್ಕೆ ಆಗಿರೋ ಕ್ಷೇತ್ರ ನೋಡ್ಕೊಳ್ಳೋರು ಯಾರು? ಈಗ ಇವತ್ತು ದಾವಣಗೆರೆ, ಬಳ್ಳಾರಿ ಭಾಗದಲ್ಲೂ ನೋಡ್ತಾ ಇದ್ದೆ, ಆಯ್ತಾ, ಅಲ್ಲೂ ಅಷ್ಟೇ ನೀರಿಗೆ ಸಮಸ್ಯೆ. ಪಾಪ ಒಂದು ಬಿಂದಿಗೆ ನೀರಿಗೆ 150 ರೂಪಾಯಿ ಕೊಡ್ತಿದಾರೆ ಅಲ್ಲಿ ಬಳ್ಳಾರಿ ಸೈಡಲ್ಲಿ. ಶರತ್, ಕಳೆದ ಬಾರಿ ನಾವು ಒಂದು ಡಿಬೇಟ್ ಮಾಡುವಾಗ ಬೆಳಗಾಮಲ್ಲಿ ಸೆಷನ್ ನಡೀತಾ ಇತ್ತು. ನಾವು ಹೇಳುದು ಬೆಳಗಾಮಲ್ಲಿ ಬದಲು ಡೆಲ್ಲಿಯಲ್ಲೇ ಇಟ್ಬಿಡಿ, ಬಹುತೇಕ ಜನ ಡೆಲ್ಲಿಯಲ್ಲೇ ಇದ್ದಾರೆ ಅಂತ. ಆ ಸಂದರ್ಭದಲ್ಲಿ ನಾವು ಹೇಳುದು, ನೋಡಿ, ಅವರ ಕುರ್ಚಿಯ ಏನಿದೆ, ಪುನರ್ರಚನೆ ಏನಿದೆ, ಸಂಪುಟ, ಅದು ನಮಗ್ ಬೇಡ. ಅವ್ರದ್ದು ಅವ್ರಿಗೆ ಮ್ಯಾಂಡೇಟ್ ಕೊಡ್ತಾರೆ, ಅವ್ರಿಗೆ ಏನ್ ಬೇಕೋ ಅದು ಮಾಡ್ಕೊಳ್ಳಿ. 3 ವರ್ಷದಂತೂ ಏನು ಮಾಡಿಲ್ಲ. ಈಗಾದ್ರೂ 1-2 ವರ್ಷ ಏನಿದೆ, ದಯವಿಟ್ಟು ಜನರ ಬಗ್ಗೆ ಕಾಳಜಿ ವಹಿಸಿ, ಮಕ್ಕಳ ಸ್ಕೂಲ್ಗಳ ಬಗ್ಗೆ ಕನ್ನಡಿಗರಂತಾರೆ. ಕನ್ನಡ ಶಾಲೆಗಳ ಪರಿಸ್ಥಿತಿ ಏನಾಗಿದೆ? ಆ ಮಧು ಬಂಗಾರಪ್ಪನವರು ಯಾವಾಗಂದ್ರೆ ಅವಾಗ ಅಧಿಸೂಚನೆಗಳನ್ನು ಹೊರಡಿಸ್ತಾರೆ. ಎಕ್ಸಾಮ್ ಟೈಮಲ್ಲಿ ಹೇಳ್ಬಿಡ್ತಾರೆ ಹಿಂದಿಗಿಲ್ಲ, ಇನ್ನೊಂದಿಲ್ಲ ಅಂತ. ನಾನು ಹೇಳುದು, ಈ ಮಕ್ಕಳ ವಿಚಾರದಲ್ಲೂ ನೀವು ರಾಜಕೀಯ ತರುವಂತ ಅವಶ್ಯಕತೆ ಇದೆಯಾ? ನಾನು ಯಾರಾದ್ರೂ ಒಬ್ರು ಇವರಿಗೆ ವೋಟ್ ಮಾಡಿದ್ದಾರೆ, ನಿಜಕ್ಕೂ ಯಾರೋ ಸಾಮಾನ್ಯ ಜನ ಇದನ್ನು ವಾಹಿನಿ ನೋಡ್ಕೊಳ್ಳೋ ಒಪ್ಕೋತಾರಂತ ಅನ್ಕೋತೀನಿ ನಾನು. ಗೃಹಲಕ್ಷ್ಮಿ ದುಡ್ಡು ಅಂತ ಹೇಳಿದ್ರು, ನಾವು ವಿರೋಧಿಗಳಲ್ಲ ಅದಕ್ಕೆ. 5,000 ಕೋಟಿ ಏನ್ ಮಾಡಿದ್ರು? ಇದು ಚುನಾವಣಾ ಲಕ್ಷ್ಮಿ ಆಗೋಗಿದೆ. ಯಾಕೆ ಹೇಳಿ, ಚುನಾವಣೆ ಬಂದಾಗ ದಾವಣಗೆರೆ ಮತ್ತೆ ಏನು ಬೈ ಎಲೆಕ್ಷನ್ ನಡೀತಲ್ಲ, 2 ಜಿಲ್ಲೆ, ಬಾಗಲಕೋಟೆ, ಬರೀ 2 ಜಿಲ್ಲೆಗೆ 2 ತಿಂಗಳ ದುಡ್ಡು ಒಟ್ಟಿಗೆ ಬಂದಿದೆ, ಬೇರೆ ಯಾವ ಜಿಲ್ಲೆಗೂ ಬಂದಿಲ್ಲ. ಅಲ್ಲ, ಒಂದು ಗವರ್ಮೆಂಟ್ ಇದೆ ನಿಜ, ಆ ಒಂದು ಆಡಳಿತ ಯಂತ್ರ ಯೂಸ್ ಮಾಡ್ಕೋತಾರ ನಿಜ, ಆದ್ರೆ ಈ ತರದಲ್ಲೂ ಯೂಸ್ ಮಾಡ್ಕೊಂಡು ಮಾಡ್ಬೇಕಾ? ಇಂಥ ಪರಿಸ್ಥಿತಿ ಬೇಕಾ? 20 ಜನ ಶಾಸಕರು, 50 ಜನ MLA ಗಳು, 2 ತಿಂಗಳ ಗೃಹಲಕ್ಷ್ಮಿ ದುಡ್ಡು, ಒಂದ್ ನಿಮಿಷ, ಎಲ್ಲ ಬೇರೆ ಯಾರಿಗೂ ಬಂದಿಲ್ಲ. ನಾನು ಇದಕ್ಕೆ ಪ್ರೂಫ್ ಬೇಕಾದ್ರೆ ಕೊಡ್ತೀನಿ. ಬರೀ ಚುನಾವಣೆಗೆ ಮೊದಲು ಮೋದಿ ಅವರು 10,000 ಪ್ರತಿ ಕುಟುಂಬಕ್ಕೆ ಕೊಟ್ಟರಲ್ಲ ಮೇಡಮ್? ಹೌದು,
ಏನಕ್ಕೆ ಅಂತ ಹೇಳ್ತೀನಿ, ಏನಕ್ಕೆ? ಅದಕ್ಕೆ ಉತ್ತರ ಅಂದ್ರೆ ಕೊಡ್ತೀನಿ. ನೀವು ಬಿಜೆಪಿ ಸರ್ಕಾರ ಕೆಟ್ಟೋಗಿತ್ತು, ನಿಮ್ಗೆ ಯೋಗ್ಯತೆ ಇರಲಿಲ್ಲ. ಅಲ್ಲಿ ಬಿಹಾರದ ಜನರನ್ನ ಮೇಲೆತ್ತಕ್ಕೆ ಯೋಗ್ಯತೆ ಇರಲಿಲ್ಲ. ಬಿಹಾರದ ಜನರನ್ನ ಹಾಳು ಮಾಡಿದ್ರು, ಗ್ಯಾರಂಟಿಯನ್ನ ಕಾಪಿ ಮಾಡಿದ್ರು, ಸರ್ಕಾರದ ಗ್ಯಾರಂಟಿಯನ್ನ ಹಾಗಾಗಿ ಬಿಹಾರ ಚುನಾವಣೆಯಲ್ಲಿ ವೋಟ್ ಚೋರಿ ಒಂದು ಮಾಡಿದ್ರು, 10,000 ಪ್ರತಿಯೊಬ್ಬರು ಕೊಟ್ಟಿದ್ರು. ಅಂದ್ರೆ ಏನಂತ ಉತ್ತರ ಕೇಳ್ಬಿಡ್ತೀನಿ. ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಗ್ಯಾರಂಟಿಯನ್ನು ಕೊಟ್ರೆ ದಿವಾಳಿ ಆಗ್ಬಿಡುತ್ತೆ, ಆ ದೇಶ ದಿವಾಳಿ ಆಗ್ಬಿಡುತ್ತೆ. ಬಿಜೆಪಿ ನಮ್ಮನ್ನು ಕಾಪಿ ಮಾಡಿಕೊಟ್ಟು ಹಿಪೋಕ್ರಸಿ ಇದು. ಆನ್ಸರ್ ಮಾಡ್ಬಿಡ್ಲಿ ಮೇಡಮ್ ಹೇಳಿ. ಖಂಡಿತ ಒಂದು ವ್ಯಾಲಿಡ್ ಕ್ವಶನ್ ಕೇಳಿದಾರೆ ರಾಜಕೀಯ ವಿಶ್ಲೇಷಕರು. ಗ್ಯಾರಂಟಿಯ ವಿರೋಧಗಳು ನಾವಲ್ಲ, ಆದ್ರೆ ನಾವು ಇಲ್ಲ, ನೀವೇ ಪ್ರಶ್ನೆ ಮಾಡಿದ್ದು. ಒಂದು ನಿಮಿಷ ಶರತ್, ಯು ಶುಡ್ ಬ್ರಿಂಗ್ ಇಟ್ ಟು ನೋಟಿಸ್. ಈ ರಾಜ್ಯದ ಜನತೆ ಪ್ರಶ್ನೆ ಕೇಳಿಸ್ಕೊಳ್ಳಿ, ಈ ರಾಜ್ಯದ ಜನತೆಗೆ ಕೇಳಿಸ್ಕೊಳ್ಳಿ. ನಾವು ಗ್ಯಾರಂಟಿಯನ್ನು ಕೊಟ್ಟಾಗ ಬಿಜೆಪಿ ಎಲ್ಲಾ ನಾಯಕರು ಕ್ರಿಟಿಸೈಸ್ ಮಾಡಿದ್ರು. ಭಾರತದ ಆರ್ಥಿಕತೆ ಕಿತ್ತೋಗ್ಬಿಡುತ್ತೆ, ಭಾರತ ಬಾಂಗ್ಲಾದೇಶ ಆಗುತ್ತೆ, ಶ್ರೀಲಂಕಾ ಆಗುತ್ತೆ ಅಂತ ಹೇಳಿ ಕಂಪೇರ್ ಮಾಡಿ ನರೇಂದ್ರ ಮೋದಿ ಅವರು ಕ್ರಿಟಿಸೈಸ್ ಯಾಕೆ ಮಾಡಿದ್ರಿ? ಕೇಳ್ತಿದ್ದೀನಿ. ಯಾಕೆ ಕ್ರಿಟಿಸೈಸ್ ಮಾಡಿದ್ರಿ? ಭಾರತ ದೇಶದ ರಾಜ್ಯದ ಮತ್ತೆ ಕಾಪಿ ಮಾಡಿದ್ರಿ? ಮಾಡಿದ್ದೇವೆ, ನಮಗೆ ಸಾಮರ್ಥ್ಯ ಕೇಂದ್ರ ಅಸಮರ್ಥವಾಗಿದೆ, ದುಸ್ಥಿರವಾಗಿದೆ. ಕರ್ನಾಟಕದಲ್ಲಿ ಕೊಟ್ಟಂತ ನನ್ನ ಸಮಯ ನಂಗೆ 2 ನಿಮಿಷ ಕೊಡಿ, ಆಮೇಲೆ ನನ್ಗೆ ಒಪ್ಕೋಬೇಕಾ ಏನ್ ಮಾಡ್ಬೇಕು ವಕ್ತಾಳಾಗಿ ನಾ ಮಾತಾಡಿ ನನ್ಗೆ ಗೊತ್ತಿ, ನೀವು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ಸರ್ಕಾರ ನಾವು ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಅಲ್ಲಿ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಬಸ್ ತಗೊಂಡು ನಮ್ಮನ್ನು ತುಂಬಿಸ್ಕೊಂಡು ಹೋಗ್ತಾರೆ. ಚಾನಲ್ ಅಲ್ಲಿ ಈ ತರ ಮಾತಾಡಕ್ ಬಿಡಲ್ಲ, ಯಾಕಂದ್ರೆ ನಾವು ಮಾತಾಡೋ ಜನರಿಗೆ ಹೋಗ್ಬಾರ್ದಂತ. ರಾಜಕೀಯ ವಿಶ್ಲೇಷಕರನ್ನು ವ್ಯಾಲಿಡ್ ಕ್ವಶನ್ ಕೇಳಿದ್ರು, ನೀವು ಅಲ್ಲಿ ಕೊಟ್ಟಿದ್ರಿ ಅಂತ. ಹೌದು, ನಾವು ಕೊಟ್ಟಿದೀವಿ. ಯಾರಿಗೆ ಕೊಟ್ಟಿದೀವಿ? ಅಶಕ್ತರಿಗೆ ಕೊಟ್ಟಿದೀವಿ, ಯಾರಿಗೆ ಬೇಕು ಅವ್ರಿಗೆ ಕೊಟ್ಟಿದೀವಿ. ಅದು ಅಲ್ಲದೆ BPL ಕಾರ್ಡ್ ಇರೋರು ಕೊಟ್ಟಿದೀವಿ. ಮಾದೇವಂಗೂ ಫ್ರೀ, ಇವನಿಗೂ ಫ್ರೀ ಅಂತ ಕೊಟ್ಟಿಲ್ಲ, ನಿಮ್ಮ ಹೆಂಡತಿಗೂ ಫ್ರೀ, ಅವರ ಮಿನಿಸ್ಟರ್ ಹೆಂಡತಿ ಕೊಟ್ಟಿಲ್ಲ ಸರ್. ನಾವು ಜನರ ದುಡ್ಡನ್ನು ಖಂಡಿತ ನಾವು ವಿರೋಧಿಗಳಂತ ನಾನು ಹೇಳ್ತಾ ಇಲ್ಲ, ನಾವು ಕೊಟ್ಟಿರೋದು ಯಾರಿಗೆ ಅವಶ್ಯಕತೆ ಇದೆ, ಯಾರು ಅಶಕ್ತರಿದ್ದಾರೆ ಅವರಿಗೆ ಕೊಟ್ಟಿದೀವಿ. ನಾವು ಅದ್ರಲ್ಲಿ ಏನು ನಾವು ಇದ್ ಮಾಡುವಂತ ಅವಶ್ಯಕತೆ ಇಲ್ಲ, ಇದನ್ನ ಸಾಕು ಅಂತ ಅನ್ಕೊಂಡಿದ್ದೀವಿ. ಬೇಕಾದ್ರೆ ಎಲ್ಲಾ ಕಡೆ ಚೆಕ್ ಮಾಡಿ. ನೀವು ಯಾರು ಪಾಟೀಲ್ಗೂ ಫ್ರೀ, ಮಾದೇವ್ ಫ್ರೀ ಕೊಟ್ಟಿಲ್ಲ. ನಾವು CM ಅವ್ರು ಹೇಳಿದ್ದು ಇನ್ನೂ ಅದು ಬರ್ತಾನೆ ಇದೆ, ಕಿವಿಗಳಲ್ಲಿ ಬರ್ತಾ ಇದೆ. ನಿಮ್ಮ ಹೆಂಡತಿಗೂ ಫ್ರೀ, ಅವ್ರ ಹೆಂಡತಿ ಮಿನಿಸ್ಟರ್, ಆತರ ನಾವು ಪೋಲ್ ಮಾಡಿಲ್ಲ. ಖಂಡಿತವಾಗ್ಲೂ ಯಾರಿಗೆ ಅವಶ್ಯಕತೆ ಇದೆ, ಯಾರು ಅಶಕ್ತರಿದ್ದಾರೆ ಅಲ್ಲಿ ಕೊಟ್ಟಿದೀವಿ. ಅದರ ಜೊತೆಗೆ ಮೈಯೆಲ್ಲ ಕೈಯಲ್ಲಾಗೋರು ಮೈಯೆಲ್ಲ ಪರ್ಚ್ಕೊಂಡ್ರಂತೆ ಆತರ ಕಾಂಗ್ರೆಸ್ ಪಕ್ಷದವರು ಮಾತಾಡ್ತಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ನಾನು ಅಷ್ಟು ಕ್ವಶನ್ಸ್ ಕೇಳಿದೆ, ಏನಾದ್ರೂ ಒಂದು ಸರ್ಕಾರದ 5 ಸಾಧನೆ ಏನು ಅಂತ. ಹೋಗ್ಲಿ, ಬೆಂಗಳೂರಿನ ಗುಂಡಿಯಲ್ಲಿ ಬಿದ್ದ 585 ಜನ ಸತ್ರು ಅಂದ್ರೆ ಅವ್ರು ಹೇಳ್ತಾರೆ ಬಿಜೆಪಿ ಸರ್ಕಾರದಲ್ಲಿ 37 ಜನ ಸ್ಟ್ಯಾಟಿಸ್ಟಿಕ್ಸ್ ಕೊಡಿ ನೋಡಿ. ಬಿಜೆಪಿಯ ವಾಟ್ಸ್ಆಪ್ ದೇಶದಲ್ಲಿ ಅಷ್ಟೇ ಸತ್ತಿಲ್ಲ. ಫೇಕ್ ಯೂನಿವರ್ಸಿಟಿಯಿಂದ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ 42 ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. 20,000 ಹೆಣ್ಣು ಮಕ್ಕಳ ಮೇಲೆ ರೇಪ್ ಕೇಸ್ ಅಟೆಂಪ್ಟ್ ಆಗಿತ್ತು, 2,000 ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗಿತ್ತು. ಈ ದೇಶವನ್ನು ಸೆಕ್ಯೂರ್ ಮಾಡುವಂತ ಸಾಮರ್ಥ್ಯ ಇರತಕ್ಕಂತ ಬಿಜೆಪಿ ಯಾಕಿದ್ರೆ ಅಸಮರ್ಥವಾಗಿ? ಇಲ್ಲ ಪಾರ್ವತಿ ಸರ್, ಅದೇ ಟಾಪಿಕ್ ಡೈವರ್ಟ್ ಆಗೋದು ಬೇಡ, ಟಾಪಿಕ್ ಡೈವರ್ಟ್ ಆಗೋದು ಬೇಡ. ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಈ ಸರ್ಕಾರದ ವೈಫಲ್ಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೀವಿ. ಇವರು ದಿನಕ್ಕೊಂದು ಕ್ಷಣಕ್ಕೊಂದು ಈ ತರ ತರ್ತಾ ಇರ್ತಲ್ಲ, ಕುರ್ಚಿ ಗುದ್ದಾಟ ಈ ತರದ್ ಇದೆಯಲ್ಲ, ಅದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ವೈಫಲ್ಯಗಳನ್ನು ಮುಚ್ಚಿಡಕ್ಕೆ ವಿಷಯಾಂತರ ಮಾಡ್ತಾ ಇರ್ತಾರೆ ಅಷ್ಟೇ, ಬಿಟ್ರೆ ಬೇರೆ ಏನು ಇಲ್ಲ. ನೀವೇ ಹೇಳಿದ್ರಿ, ಸಂಕ್ರಾಂತಿ ಆಯ್ತು, ಇನ್ನೊಂದಾಯ್ತು, ಮತ್ತೊಂದಾಯ್ತು. ಕಳೆದ 3 ವರ್ಷದಿಂದ ಕುರ್ಚಿಯ ಕೆಸರೆರಚಾಟ ಎಷ್ಟಿತ್ತು, ಅದಕ್ಕೆ ಕೊಡುವಂತಹ ಒಂದು ಪ್ರಯತ್ನ, ಆ ಕುರ್ಚಿಗೋಸ್ಕರ ಮಾಡುವಂತಹ ಒಂದು ಏನು ಪ್ರಯತ್ನ ಇದೆ ಅಲ್ಲ DK ಶಿವಕುಮಾರ್ ಅವರು, ಅದರ 5% ಬೆಂಗಳೂರಿನ ಅವರ ಉಸ್ತುವಾರಿಯ ತನದಲ್ಲಿ ಮಾಡಿದಿದ್ರೆ ಬೆಂಗಳೂರು ಎಲ್ಲೋ ಇರ್ತಾ ಇತ್ತು. ನಾವು ಬೆಂಗಳೂರಲ್ಲಿ ಬರುವಂತಹ ಯುವಕರು ಯುವ ನಿಧಿ ಕನಸು ಕಾಣಿದ್ರು. ಈ ಸರಿ ಅವರಿಗೆ ₹1 ದುಡ್ಡಿಲ್ಲ, ಒಂದೇ ₹1 ಅವರಿಗೆ ಬಜೆಟ್ ಅಲ್ಲಿ ದುಡ್ಡೇ ಇಲ್ಲ. ನಾನ್ ಹೇಳ್ತಾ ಇರೋದು 17 ಬಾರಿ ಬಜೆಟ್ ಮಂಡಿಸಿರುವಂತಹ ಸಿದ್ದರಾಮಯ್ಯನವರು ಈ ಸರಿ ಈ 3 ವರ್ಷನೂ ಕೂಡ ಅವರು ಬಜೆಟ್ ಮಂಡಿಸಿರೋದು ವಿತ್ತೀಯ ಕೊರತೆಯ ಬಜೆಟ್. 17 ಬಾರಿ
ಮಂಡಿಸಿದಂತ ಬಜೆಟ್. ಮಾತೆತ್ತಿದ್ರೆ ಸಾಲ ಎಲ್ಲಾ ಸರ್ಕಾರಗಳು ಮಾಡ್ತವೆ, ಆದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನ್ ಮಾಡಿದ್ದಾರೆ? ಗ್ಯಾರಂಟಿಗಳು ಕೊಡಕ್ಕೆ, ಸ್ಯಾಲರಿಗಳು ಕೊಡಕ್ಕೆ, ಸಾಲ ಮಾಡಿ ಬಡ್ಡಿ ಕಟ್ಟ ಒಂದು ದಿನಕ್ಕೆ ಸರಿಸುಮಾರು 289 ಕೋಟಿ ಬಡ್ಡಿ ಕಟ್ಟಬೇಕು ಕರ್ನಾಟಕ ಸರ್ಕಾರ. ಒಂದು ಪ್ರತಿಯೊಬ್ಬ ನಾಗರಿಕರ, ಪ್ರತಿಯೊಬ್ಬ ಪ್ರಜೆಯ ಮೇಲೆ 1,17,000 ತಲಾ ಸಾಲ ಇದೆ ಅಂತ ಹೇಳಿದ್ರೆ, ಸಾಲ ಮಾಡಿದ್ರು ನನಗೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ವಿತ್ತೀಯ ಕೊರತೆ ಬಜೆಟ್ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡ್ಬೇಕು. ಅಥವಾ capital investment ಮಾತಾಡ್ತೀನಿ, ಚರ್ಚೆ ಮುಂದುವರಿಸ್ತೀನಿ. ಈ ಸಿಎಂ ಕುರ್ಚಿಯ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಘು ಸರ್, ಈಗ ನಮ್ಮಲ್ಲಿ ಏನು ಇಲ್ಲ, ಅಭಿಪ್ರಾಯ ಅಷ್ಟೇ, ಎಲ್ಲೋ ಒಂದು ಇಂಗಿತ ಇರುತ್ತೆ, ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ. ಬಟ್ ಆದ್ರೆ ಆಗುವಂತ ಬೆಳವಣಿಗೆಗಳಿದೆಯಲ್ಲ, ಅದು ನೂರಾರು ಪ್ರಶ್ನೆಗಳನ್ನ ಹುಟ್ಟುಹಾಕೋದು. ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ, ಖರ್ಗೆ ಅವ್ರನ್ನ ಸಪರೇಟ್ ಆಗಿ ಮೀಟ್ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಹೋಗ್ತಾರೆ ಸಪರೇಟ್. ತಪ್ಪು ವಿಚಾರದಲ್ಲ. ಒಂದ್ ಸೆಕೆಂಡ್, ಅದನ್ನೇ ಹೇಳ್ತೀನಿ. ಈ ಕಡೆ ಅವ್ರು ಮೀಟ್ ಮಾಡಕ್ ಹೋದಾಗ ಅವ್ರ ಪರವಾಗಿರುವಂತ ಶಾಸಕರು ಏನ್ ಮಾಡ್ತಾರೆ? ಕಾಲ ಸನ್ನಿಹ ಬರ್ತಾ ಇದೆ, ಸರಿ, ಗುಡ್ ಟೈಮ್ ಬರ್ತಾ ಇದೆ, ಹೌದು, ಒಳ್ಳೆ ಕಾಲ ಬರ್ತಾ ಇದೆ, ತಪ್ಪೇನಿದೆ? ಏನಿಲ್ಲ ನೋಡಿ, ಯಾವಾಗಲೂ ಒಂದು ಪಕ್ಷದ ನಮ್ಮ ಖರ್ಗೆ ಅವರು ಶ್ರೀ ಮಾನ್ಯ ಖರ್ಗೆ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು. 50 ವರ್ಷಗಳ ಕಾಲ ರಾಜಣ್ಣ ಅವರು ಸೆಪ್ಟೆಂಬರ್ ಅಲ್ಲಿ ಬಹುದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು, ಅದು ತಪ್ಪೇನಿಲ್ವಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಾನು ಅವಾಗ್ಲೇ ಹೇಳಿದೆ, ವೈಯಕ್ತಿಕ ಮಾತುಗಳನ್ನ ನಾವಿಲ್ಲಿ ಕನ್ಸಿಡರ್ ಮಾಡಬೇಡಿ. ಇವತ್ತು ತಮ್ಮ ಚಾನಲ್ ನಡೆಯುವಂತ ಒಂದು ಚರ್ಚೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಮಾಧ್ಯಮದಲ್ಲಿ ನಡೀತದೆ ಅಂತ ದಯವಿಟ್ಟು ಯಾಕೆ ಅನ್ಕೋತೀವಿ ನಾವು? ಸೊ ನಿಮ್ಮ ಮಾಧ್ಯಮ ಚರ್ಚೆನೇ ಬೇರೆ, ಇನ್ನೊಂದು ಮಾಧ್ಯಮದ ಮಾಹಿತಿನೇ ಬೇರೆ. ಸೊ ಹಾಗಾಗಿ ಮಾನ್ಯ ರಾಜಣ್ಣ ಅವರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಅವ್ರ ವೈಯಕ್ತಿಕ ಸ್ಟೇಟ್ಮೆಂಟ್. ಓಕೆ, ಅದು ಸರ್ಕಾರದ ಮತ್ತೆ ಪಕ್ಷದ ಸ್ಟೇಟ್ಮೆಂಟ್ ಅಲ್ಲ. ಸೊ ನಾವು ಆಲ್ರೆಡಿ ಹೇಳಿದ್ದೇವೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಪಕ್ಷದ ಎಐಸಿಸಿ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು. ಆ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋ ಸಹಜ. ನಾನು ಹೋಗಿದ್ದೆ ಬೆಳಿಗ್ಗೆ, ನಾನು ಸಹ ಅವ್ರ ಹತ್ರ ಹೋಗಿ ಆಶೀರ್ವಾದ ತೆಗೆದುಕೊಂಡು ಬಂದೆ. ಅವರ ಹುಟ್ಟುಹಬ್ಬಕ್ಕೆ ಅವರು ಬಂದಾಗ ಪ್ರತಿ ಬಾರಿನೂ ಭೇಟಿ ಮಾಡೋದು ಸಹಜ ಏನೋ ಪ್ರಕ್ರಿಯೆ. ಸೊ ಈಗ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಈಗ ಇನ್ ಕೇಸ್ ಏನಾದ್ರು MLCಗಳು ಬರ್ತಾ ಇದೆ, ಈಗ ರಾಜ್ಯಸಭೆ ಬರ್ತಾ ಇದೆ, ನೆಕ್ಸ್ಟ್ ಬೋರ್ಡ್ಸ್ ಕಾರ್ಪೊರೇಷನ್ ಚೇರ್ಮನ್ ಬರ್ತಾ ಇದೆ, ಪ್ಲಸ್ ಏನಾದ್ರು ಇನ್ ಕೇಸ್ ಏನಾದ್ರು ರೀಶಫಲ್ ಆದ್ರೆ ನಮಗೂ ಮಂತ್ರಿ ಸ್ಥಾನ ಕೊಡ್ಲಿ ಅಂತ ಕೇಳ್ತಕ್ಕಂಥ ಹಲವಾರು ಏನು ಎಕ್ಸ್ಪೆಕ್ಟೇಷನ್ ಇದ್ದೇ ಇರ್ತದೆ. ಅದ್ರಲ್ಲಿ ತಪ್ಪೇನು ಕಾಣಲ್ಲ. ನಮ್ಮ ಪಕ್ಷ ನಾಯಕರ ಮನೆ ಬಿಜೆಪಿ ಮನೆಗೆ ಹೋಗಕ್ಕಾಗ್ತದಾ? ಅದು ಮೋದಿನ ಭೇಟಿ ಮಾಡಕ್ಕಾಗ್ತದಾ? ನಮ್ಮ ಪಕ್ಷದ ನಾಯಕರಂತಾನೆ ಭೇಟಿ ಮಾಡಿದ್ದೇವೆ. ನಮ್ಮ ಪಕ್ಷದ ನಾಯಕರ ಹತ್ರ ಹೋಗಿ ನಮ್ಮ ಅಹವಾಲುಗಳನ್ನ ಕೊಟ್ಟಿದ್ದೇವೆ. ಏನ್ ಅಹವಾಲು ಅಂದ್ರೆ ಅದು ವೈಯಕ್ತಿಕ ಅಭಿಪ್ರಾಯ, ಅವರ ವೈಯಕ್ತಿಕ ರಿಕ್ವೆಸ್ಟ್ ಅನ್ನು ಕೊಟ್ಟು ಬಂದಿದ್ದಾರೆ. ಅದನ್ನೇ ನಾವು ಈಗ ಅವರು ರಾಜಣ್ಣ ಅವರು ಹೇಳಿದ್ರಲ್ಲ ಸ್ಟೇಟ್ಮೆಂಟ್, ಮುಂಚೆ ಹೇಳ್ತಾ ಇದ್ರು ಅಧಿಕಾರ ಈಗ ಸಿಎಂ ಅವರು ವಹಿಸ್ಕೊಂಡಿದ್ದಾರೆ, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ರು. ಆ ಟೈಮ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ವಿಚಾರ ಬಂದಿದ್ದು. ಅದಾದ್ಮೇಲೆ ಇವಾಗ ಹೇಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗ್ಲಿ ಅಂತ ಹೇಳಿ. ನೋಡಿ, ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು ಅಂತ ಅಷ್ಟೇ. ನೋಡಿ, ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅದನ್ನ ವೈಯಕ್ತಿಕ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅದು ತಪ್ಪು ಅಂತ ಯಾಕೆ ಹೇಳ್ತೀರಿ? ಸೊ ಈಗ ನಾಳೆ ಇನ್ನೊಬ್ಬರನ್ನ ಮುಖ್ಯಮಂತ್ರಿ, ನಾನು ಹೇಳದ್ದು ತಪ್ಪಲ್ಲ ಸರ್, ನೀವ್ ಹೇಳೋದು ತಪ್ಪಲ್ಲ, ಅವ್ರ ಪ್ಲೇಸ್ ಇರೋದು ಬೇರೆ. ಅವರು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ರಾಜಣ್ಣ ಅವರು ಕೂಡ ಒಬ್ಬರು ಶಾಸಕರು ಇದ್ದಾರೆ. ಅವರು ವೈಯಕ್ತಿಕ ಅಭಿಪ್ರಾಯವನ್ನ ಇವ್ರು ಆದ್ರೆ ನಂಗೆ ಒಳ್ಳೇದು, ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಅಂತ ಸಿಎಂ ಆಪ್ತರಾಗಿರೋರು ಹೇಳಿರೋದ್ರಿಂದ ತೂಕ ಬರುತ್ತೆ ಸರ್. ಅದಕ್ಕೊಂದು ತೂಕ ಬರುತ್ತದೆ. ಸಿಎಂ ನಿಕಟ ಸಂಪರ್ಕ ಹೊಂದಿರೋ ಅಭಿಪ್ರಾಯಗಳಿಗೆ ನೋಡಿ, ಅಟ್ ದ ಎಂಡ್ ಆಫ್ ದ ಡೇ ಯಾವಾಗ CLP ಮತ್ತೆ CLP ನಡೀತಕ್ಕಂಥ ಚರ್ಚೆ, CLP ನಲ್ಲಿ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ತೀರ್ಮಾನ ಆಗ್ತದೋ ಅದೇ ಫೈನಲ್. ಯಾರು ನಾಯಕರುಗಳು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಹೊರಗಡೆ ಹೇಳ್ತಕ್ಕಂಥದ್ದು ಟಿವಿ ಚಾನಲ್ ಅಲ್ಲಿ ಬೀದಿಯಲ್ಲಿ ನಡೀತಕ್ಕಂಥ ಚರ್ಚೆಗೆ ಯಾವುದಕ್ಕೂ ಮಹತ್ವ ಇಲ್ಲ. ಸೊ ನಾಯಕರುಗಳು ಹೇಳ್ತಕ್ಕಂಥ ಅವ್ರ ವೈಯಕ್ತಿಕ ಅಭಿಪ್ರಾಯವನ್ನ ಅವರ ವಿಚಾರವನ್ನು ಹೇಳ್ತಾರೆ. ಈಗ ಪರಮೇಶ್ವರ್ ಪರಮೇಶ್ವರ್ ಹಿರಿಯರು ಇದ್ದಾರೆ, ಕೊಡ್ಲಿ ಅಂತ ಕೇಳಿದ್ದಾರೆ, ಅದ್ರ ತಪ್ಪೇನಿಲ್ಲ, ಅವ್ರ ವೈಯಕ್ತಿಕ ಅಭಿಪ್ರಾಯ. ಸೊ ಅದನ್ನ ತೀರ್ಮಾನ ಮಾಡ್ಬೇಕಾದ್ರೆ ಯಾರು? ಹೈಕಮಾಂಡ್. ಈಗ 100 ಜನ ಮಾತಾಡಿದ ತಕ್ಷಣ ಆಗ್ಬಿಡ್ತದ? ಸೊ ಈಗ ಹಲವಾರು ಕ್ರಿಟಿಸೈಸ್ ಮಾಡ್ತಾರೆ ಬಿಜೆಪಿ ಅವರು, ಕೊಡಿ ಅಂತ ಹೇಳಿ. ಇವ್ರ ಮಾತು ಕೇಳ್ಕೊಂಡು ನಾವು ಸರ್ಕಾರವನ್ನು ನಡೆಸೋದಿಲ್ಲ. ಸರ್ಕಾರವನ್ನ ನಡೆಸೋದಕ್ಕೆ ಹೈಕಮಾಂಡ್ ಇದೆ, ಹೈಕಮಾಂಡ್ ಜೊತೆ ನಮ್ಮ ಶಾಸಕರಿದ್ದಾರೆ, ಅವರು ತೀರ್ಮಾನವನ್ನು ಮಾಡ್ತಾರೆ. ಇನ್ನು ಒಂದೇ ಒಂದು 30 ಸೆಕೆಂಡ್ಸ್ ಅಲ್ಲಿ ಹೇಳ್ಬಿಡ್ತೇನೆ, ಅದು ಇದು ಸರ್ಕಾರದ ವಿಚಾರ. ನಮ್ಮ ಮೇಡಮ್ ಒಂದು ಮಾತಾಡ್ತಾ ಇದ್ರು ರೈತರ ಅಂತ ವಿಚಾರ. ದಯವಿಟ್ಟು ಒಂದ್ ಹೇಳ್ತೀನಿ, ನೀವು ಕೂಡ ತಮ್ಮ ಚಾನಲ್ ತೋರಿಸಿದಿರಿ, ರಸಗೊಬ್ಬರದ ಕೊರತೆಯಿಂದ 38,000 ಇದು ಏನು ಮೆಟ್ರಿಕ್ ಟನ್ ಶಾರ್ಟೇಜ್ ಆಗಿದೆ. ಇದು ಬಿಟ್ಟಾಕಿ 22 ಲಕ್ಷ 24 ಲಕ್ಷ ಅಮಾಯಕ ಯುವಕರ ಭವಿಷ್ಯವನ್ನು ಹಾಳು ಮಾಡಿದಂತ ಕೇಂದ್ರ ಸರ್ಕಾರ ನೀಟ್ ಕರಪ್ಷನ್ ಯಾರ್ದು? ಇದೇ ಕರ್ಮಕಾಂಡ, ನೀಟ್ ಕರ್ಮಕಾಂಡ ಮಾಡಿರ್ತಕ್ಕಂಥವ್ರು ಯಾರು? ಈ ದೇಶದ ಯುವಕರ ಭವಿಷ್ಯವನ್ನ 3 ವರ್ಷದಲ್ಲಿ 2ನೇ ಬಾರಿ ಸುಮಾರು 19 ಪೇಪರ್ಗಳು ಲೀಕ್ ಆಗಿದೆ. ಅಂದ್ರೆ ಇದು ಲೀಕ್ ಸರ್ಕಾರ, ಸ್ಕ್ಯಾಮ್ ಸರ್ಕಾರ. ಪಾರ್ವತಿ ಸರ್, ಈಗ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಅವರವರ ವೈಯಕ್ತಿಕ ಅಭಿಪ್ರಾಯವನ್ನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ. ಆದ್ರೆ ಅವರೊಬ್ರು ಶಾಸಕರು, ಸಿಎಂ ಆಪ್ತರು ಹೀಗೆ ಕೊಡುವಂತ ಸ್ಟೇಟ್ಮೆಂಟ್ ಆಡಳಿತದ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಬೀಳುತ್ತೆ ಅಂತ ಇದು
ಖಂಡಿತವಾಗಿಯೂ ಹ್ಮ್ ಸರ್ಕಾರದ ಕಾರ್ಯಕ್ಷಮತೆ ಮೇಲೆ ಇದು ಪರಿಣಾಮ ಬೀರುತ್ತೆ. ಹ್ಮ್ ಹ್ಮ್ ಸಂಪುಟ ಪುನರಚನೆ ವಿಚಾರ ಇರ್ಬೋದು, ನಾಯಕತ್ವ ಬದಲಾವಣೆ ಇರ್ಬೋದು. ಹ್ಮ್ ಹ್ಮ್ ಕಾಂಗ್ರೆಸ್ ಹೈಕಮಾಂಡ್ ಹ್ಮ್ ಇದನ್ನ ತರ್ಕವಾಗಿ ತೀರ್ಮಾನ ಹ್ಮ್ ಇದನ್ನ ಮಾಡ್ತೀವಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಈ ವಿಚಾರ ತೆಗೆದುಬಿಡಿ ಅಂತ ಹೇಳ್ಬೇಕು, ಬಗೆಹರಿಸ್ಬೇಕು ಇದನ್ನ. ಹ್ಮ್ ಹ್ಮ್ ಇದನ್ನ ಒಂದು ಪಂಚವಾರ್ಷಿಕ ಯೋಜನೆ ತರ ಚುನಾವಣೆ ವರ್ಷ ಮಾತಾಡ್ತಾ ಇದ್ರೆ ಹ್ಮ್ ಜನರಲ್ಲಿ ಒಂದು ರೀತಿಯಲ್ಲಿ ಹ್ಮ್ ನೇರವಾಗಿ ಹೇಳಬೇಕು ಅಂದ್ರೆ ಹ್ಮ್ ಜಿಗುಪ್ಸೆಯ ಬಾಬ್ಲ ಪತ್ರ. ಹ್ಮ್ 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 ಈಗ ಕಾಂಗ್ರೆಸ್ ಪಕ್ಷದ ನಾಯಕರು ಜನಸಾಮಾನ್ಯರ ಜೊತೆ ಎಷ್ಟು ಒಡನಾಟ ಇದೆಯಲ್ಲ ಗೊತ್ತಿಲ್ಲ. ಹ್ಮ್ ಜನಸಾಮಾನ್ಯರನ್ನ ಕೇಳಿದ್ರೆ ಹ್ಮ್ ನಿಷ್ಪಕ್ಷಪಾತವಾಗಿ ಅವರ ಜನ ಹತ್ರ ಹ್ಮ್ ಹ್ಮ್ ಇವ್ರಿಗೆ ಅಧಿಕಾರವನ್ನು ನಿರ್ವಹಿಸೋದಕ್ಕೆ ಬರೋದಿಲ್ಲ ಅವರಿಗೆ. ಹ್ಮ್ ಏನ್ರಿ ವರ್ಷಾನುಗಟ್ಟಲೆ ನಾಯಕತ್ವದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹ್ಮ್ ಈಗ ನೋಡಿ, ನಾಯಕತ್ವ ಬದಲಾವಣೆ ವಿಚಾರ ಹ್ಮ್ ಅಸಹಜ ಅಲ್ಲ. ಹ್ಮ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹ್ಮ್ ಜಗದೀಶ್ ಶೆಟ್ಟರ್, ಸದಾನಂದ ಗೌಡರು 3 ಜನ ಮುಖ್ಯಮಂತ್ರಿಗಳು ಬದಲಾದರು ಒಂದೇ ಅವಧಿಯಲ್ಲಿ. ಹೌದು ಹೌದು ಇದು ಅಸಹಜವಾದದ್ದಲ್ಲ. ಹ್ಮ್ ಆದ್ರೆ ಇದನ್ನ ತ್ವರಿತವಾಗಿ ತೀರ್ಮಾನ ಮಾಡಬೇಕು. ಹ್ಮ್ ಕ್ಯಾಬಿನೆಟ್ ರಿಷಫಲ್ ವಿಚಾರ ಬಂದ್ರೆ ಹ್ಮ್ ಸಹಜವಾಗಿ ಎಲ್ಲಾ ಶಾಸಕರಿಗೂ ಆಕಾಂಕ್ಷೆಗಳಾಗಿರ್ತವೆ. ಹ್ಮ್ ಹ್ಮ್ ಸೀನಿಯಾರಿಟಿ ಇರ್ತದೆ, ಓಕೆ ನಾವು ಇಂಥ ಪ್ರಾಂತ್ಯಕ್ಕೆ ಸೇರ್ತೀವಿ ಅನ್ನೋದು, ಹ್ಮ್ ಸಮುದಾಯದ ಹಿನ್ನಡೆಯನ್ನ ಇಟ್ಕೊಂಡು ಓಕೆ ಸಹಜವಾಗಿ ಕೇಳ್ತಾರೆ ಅವ್ರು. ಓಕೆ ಆದ್ರೆ ಇದನ್ನ ಇದು ಪ್ರೊಲಾಂಗ್ ಮಾಡಬಾರ್ದು. ಓಕೆ ಹ್ಮ್ 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 ಇಲ್ಲ ಅಂತಂದ್ರೆ ಇದು ಯಾರಿಗೂ ಈಗ ಮೇಡಮ್ ಅವ್ರು ಹೇಳ್ತಾ ಇದ್ರು ಹ್ಮ್ ಅಧಿವೇಶನವನ್ನು ಡೆಲ್ಲಿನ ಮಾಡಿ ಬಹಳ ಜನ ಎಲ್ಲ ಹೋಗಿದ್ದಾರೆ ಅಂತ. ಹ್ಮ್ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಲ್ಲ, ಹ್ಮ್ ಬಹಳ ಜನ ಕಾಂಗ್ರೆಸ್ ಶಾಸಕರು ಕರ್ನಾಟಕದ ಹೋಗ್ತಿದ್ದಾರೆ, ಹ್ಮ್ ಹೈಕಮಾಂಡ್ ಭೇಟಿಗೆ ಹೋಗಿದ್ದಾರೆ. ಹೌದು ಇದನ್ನ ಎಷ್ಟು ದಿನ ಮುಗಿಸ್ತಾರೆ ಇವರು? ನಿಜ 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 ಈಗ ಆಯಾ ಇಲಾಖೆಗಳಲ್ಲಿ ಹ್ಮ್ ನಾವು ಪತ್ರಕರ್ತನಾಗಿನೇ ಹ್ಮ್ ಕೆಲವು ಇಲಾಖೆಗಳು ಯಾವ ಮಂತ್ರಿ ಗೊತ್ತಾಗ್ತಾ ಇದೆ. ಹ್ಮ್ 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 ಅಂದ್ರೆ ಅವ್ರು ಎಷ್ಟು ವ್ಯಕ್ತಿಗೆ ಅವರು ಹ್ಮ್ ಇನ್ವಾಲ್ವ್ ಆಗಿದ್ದಾರೆ, ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ ಜನಕ್ಕೆ ಗೊತ್ತಾಗ್ತದೆ. ನಿಜ ಹ್ಮ್ ಅವರ ಇಲಾಖೆಯ ಹೊಣೆಗಾರಿಕೆ ಅನ್ನೋದು ಸಮರ್ಥವಾಗಿ ಬಯಸ್ತಾರೆ. ಹ್ಮ್ ಹ್ಮ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಬಿಟ್ಬಿಡಿ ಅದನ್ನ. ಹೌದು ಹೌದು ಅವ್ರು ಯಾರನ್ನ ಸಚಿವರನ್ನ ಮಾಡ್ತಾರೋ, ಯಾರನ್ನ ಸಿಎಂ ಮಾಡ್ತಾರೋ ಅವ್ರಿಗೆ ಬಿಟ್ಬಿಡಿ. ಅಂದ್ರೆ ಇವ್ರ ಅಭಿಪ್ರಾಯ ತಿಳಿಸ್ಬೋದು ಅಂತ ಹೇಳ್ತಾರೆ. ಅಭಿಪ್ರಾಯ ತಿಳಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಒಬ್ರು ಶಾಸಕರು ಅಯ್ಯೋ ನನಗ್ ಮಿಸ್ ಆಗ್ಬಿಡುತ್ತಪ್ಪ ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಅವ್ರ ಕ್ಷೇತ್ರ ಬಿಟ್ಬಿಟ್ಟು ಡೆಲ್ಲಿಗೆ ಹೋಗ್ತಾರೆ. ನೀವು ಹೇಳ್ದಂಗೆ ಪದೇ ಪದೇ ಡೆಲ್ಲಿಗೆ ಹೋಗೋದೇ ಆಗೋದ್ರೆ ಕ್ಷೇತ್ರದ ಅಭಿವೃದ್ಧಿ ಯಾವಾಗ ಆಗುತ್ತೆ, ಅಲ್ಲಿನ ಜನರ ಸಮಸ್ಯೆ ಯಾವಾಗ ನೀಗುತ್ತೆ? ಪೋರ್ಟ್ಫೋಲಿಯೋ ಉಳಿಸ್ಕೊಳ್ಳೋದು ಆಯಾ ಸಚಿವರಿಗೆ ಅವ್ರಿಗೆ ಅಟೆನ್ಷನ್, ಪಾರ್ವತೀಶ್ ಅವರೇ, ಶಾಸಕರಿಗೆ ನಮ್ಗೆ ಸಿಗುತ್ತೆ ಅಂತ ಅವ್ರಿಗೆ ತಿಳಿಸ್ತಾರೆ. ಓಕೆ ಹ್ಮ್ ಇದನ್ನ ಎಷ್ಟು ದಿನ ನಡೆಸ್ತಾರೆ ಇವರು? ಹ್ಮ್ ನಿಜ ನಿಜ ವರ್ಷಾನುಗಟ್ಲೆ ಮಾಡಕ್ಕಾಗುತ್ತೆ ಸರ್ ಇವರು? ನಿಜ ನಿಜ ಇವಾಗೆಲ್ಲ 20 ನೋಡಿ, ಇಲ್ಲ, ಪಾರ್ವತೀಶ್ ಅವರೇ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತಮವಾಗಿದೆ. ತಾವು ಕೇಳಿರ್ತಕ್ಕಂಥ ಖಂಡಿತವಾಗ್ಲೂ ನಾನು ಒಪ್ಕೊಳ್ತೇನೆ. ಯಾವಾಗ್ಲೂ ಒಂದು ಸರ್ಕಾರದಲ್ಲಿ ಕನ್ಫ್ಯೂಷನ್ಸ್ ಇರಬಾರ್ದು. ಸೊ ಆ ಕನ್ಫ್ಯೂಷನ್ಸ್ ಅನ್ನ ಇವನ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಮೊನ್ನೆ ಹೈಕಮಾಂಡ್ ಹೋದಾಗ ಹೇಳಿದ್ದಾರೆ, ಪಬ್ಲಿಕ್ ಆಗಿ ಹೇಳಿದ್ದಾರೆ ಅವರು. ದಯವಿಟ್ಟು ಈ ರೀತಿಯಾದಂತಹ ಚರ್ಚೆಗಳು ನಡೀತಿದೆ, ಈ ಚರ್ಚೆಗೆ ಒಂದು ಯಾವ್ದನ್ನ ಒಂದು ಇದು ಇತಿಶ್ರೀ ಹಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಒಪ್ತೇನೆ, ಯಾವಾಗ್ಲೂ ಸರ್ಕಾರದ ವಿಚಾರದಲ್ಲಿ ಅಥವಾ ನಾಯಕತ್ವ ವಿಚಾರದಲ್ಲಿ ಯಾವಾಗ್ಲೂ ಕನ್ಫ್ಯೂಷನ್ಸ್ ಇರ್ಬೋದು, ಕ್ಲಾರಿಟಿ ಇರಬೇಕು. ಸೊ ಆ ತೀರ್ಮಾನವನ್ನು ಹೈಕಮಾಂಡ್ ಆಲ್ರೆಡಿ ಮಾಡಿದೆ. ಅವರು ಸತೀಶ್ ಜಾರಕಿಹೊಳಿ ಕೇಳಿದ ನೆಕ್ಸ್ಟ್ ಡೇನೆ ಮೊನ್ನೆ ಖರ್ಗೆಜಿ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಈ ಅಟ್ ಪ್ರೆಸೆಂಟ್ ಇಲ್ಲ. ಇನ್ ಕೇಸ್ ಮಾಡೋದಾದ್ರೆ ಸ್ವಲ್ಪ ಸಮಯ ತಗೊಳ್ತದೆ ಅಂತ ಹೇಳಿ ಆ ವಿಚಾರವನ್ನು ಆಲ್ರೆಡಿ ಹೇಳಿದ್ದಾರೆ. ಅದರ ಅರ್ಥ ಯಾವುದೇ ಸರ್ ಒಂದೇ ನಿಮಿಷ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ಕೇಳಿ ನಮ್ಮ ಪ್ರಶ್ನೆಯನ್ನ. ಪಾರ್ವತಿ ಸರ್ ಹೇಳಿ ಸರ್. ಸರ್, ಈಗ ನಿಮ್ಮ ಅಖಿಲ ಭಾರತ ಕಾಂಗ್ರೆಸ್ ಮುಖ್ಯಸ್ಥರು ಖರ್ಗೆ ಅವರು ನಾಯಕತ್ವ ಬದಲಾವಣೆಯ ವಿಚಾರ ಇಲ್ಲ ಅಂತ ಅವ್ರು ಹೇಳಿದ ಮೇಲೆ ಪರಮೇಶ್ವರ್ ಅವ್ರು ಯಾಕೆ ಕಮೆಂಟ್ ಮಾಡಬೇಕು? ಜಾರಕಿಹೊಳಿ ಅವ್ರು ಯಾಕೆ ಕಮೆಂಟ್ ಮಾಡಬೇಕು? ಅವ್ರು ಹೇಳಿದ ನಂತರ ಅವ್ರು ಯಾಕೆ ಕಮೆಂಟ್ ಮಾಡಬೇಕು? ಜಾರಕಿಹೊಳಿ ಅವರು ಕೇಳಿದಂತ ಅವ್ರ ಅಭಿಪ್ರಾಯ ಮಂಡನೆಗೆ ಅವ್ರು ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ ನಂತರ ಖರ್ಗೆಜಿ ಅವರ ಒಂದ್ ನಿಮಿಷ ಪಾರ್ವತೀಶ್ ಅವರೇ ನೋಡಿ, ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಸರ್ ಖರ್ಗೆಜಿ ಅವರನ್ನ ಭೇಟಿ ಮಾಡಿ ದೆಹಲಿನಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ನಡೀತವೆ, ಇದು ಸರ್ಕಾರದ ಮಟ್ಟದಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ, ಅಧಿಕಾರಿ ವರ್ಗದಲ್ಲಿ ಯಾವಾಗ್ಲೂ ಸ್ವಲ್ಪ ಏನೋ ತಾಳ ತಪ್ಪುತ್ತೆ, ದಯವಿಟ್ಟು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಕೇಳಿದವರು ಹೋಗಿ. ಅವ್ರು ಕೇಳಿದ ನೆಕ್ಸ್ಟ್ ಡೇ ಬೆಂಗಳೂರಿನಲ್ಲಿ ಅವರು ಬೆಂಗಳೂರಿಗೆ ಬಂದ ನಂತರ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ಕ್ಲಿಯರ್ ಆಗಿ ಹೇಳಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರವನ್ನ ಯಾವುದು ಸದ್ಯದ ಮಟ್ಟಿಗಿಲ್ಲ, ಬದಲಾವಣೆ ಆದ್ರೆ ಇನ್ನು ಸ್ವಲ್ಪ ಸಮಯ ತಗೊಳ್ತೇವೆ, ನಾವು ತೀರ್ಮಾನ ಮಾಡ್ತೇವೆ, ನೀವು ಸರ್ಕಾರವನ್ನ ನಡೆಸಿ ಮಾತ್ರ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗಾಗಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನಮ್ಗೆ ಯಾವ್ದು ಗೊಂದಲ ಇಲ್ಲ. ಆ ಗೊಂದಲವನ್ನ ಸೃಷ್ಟಿ ಮಾಡಕ್ಕೆ ಪ್ರಯತ್ನ ಮಾಡ್ತಕ್ಕ ವಿರೋಧ ಪಕ್ಷದವ್ರಿಗೆ ಏನು ಬೇರೆ ಮಾಡಕ್ಕೆ ಕೆಲಸ ಇಲ್ಲಲ್ಲ. ಸೊ ಅವ್ರು ಏನಾದ್ರೂ ಒಂದು ಸರ್ಕಾರದಲ್ಲಿ ಏನಾದ್ರು ಹುಡುಕುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಹುಡುಕುವಂತ ಕೆಲಸ ಯಾವ್ದು ಮಾಡ್ಬೇಕು ಅಂದ್ರೆ ಈ ಸಿಎಂ ಕುರ್ಚಿ ಜಟಾಪಟಿ ವಿಚಾರದಲ್ಲಿ ನಿಮ್ಗೆ
clarity ಇದೆ. ವಿಪಕ್ಷದವರು ಕೈವಾಡ ಇದೆ ಅಂತ ಹೇಳ್ತಾ ಇದ್ದಾರೆ. ನೋ ಅವರು ರಾಜ್ಯದ ಜನತೆಗೆ ಕನ್ಫ್ಯೂಸ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು 7 ಕೋಟಿ ಕನ್ನಡಿಗರ ಕ್ಲಾರಿಟಿ ಇದೆ. ಏನು ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ, ಮತ್ತೆ ನಾವು ರಾಜ್ಯದ ಅಭಿವೃದ್ಧಿಗೆ, ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ ನಾವೇನ್ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಮ್ಮ ಮಿತ್ರರು ಕೇಳ್ತಾ ಇದ್ರು, ಬರೀ ಒಂದೇ ಕೆಲಸ ಅಂತಲ್ಲ ನಾವು ಹೇಳ್ತಾ ಇರೋದು. ನಾವು 100 ಕೆಲಸಗಳನ್ನ ಮಾಡಿದ್ದೇವೆ. ಹಾಗಾಗಿ ಇನ್ನೊಂದರ ಚರ್ಚೆ ಮಾಡೋಣ. ನಾಯಕತ್ವ ಆಕ್ಚುಲಿ ನಿಜವಾಗ್ಲೂ ಇವತ್ತು ಚರ್ಚೆ ಆಗ್ಬೇಕಾಗಿರೋದು ಬಿಜೆಪಿನಲ್ಲಿ ಸೋಮಣ್ಣ ಅವ್ರು ಆಗ್ತಾರ, ವಿಜೇಂದ್ರ ಆಗ್ತಾರ, ಅವರಲ್ಲಿರ್ತಕ್ಕಂಥ ಬಣಗಳವು ಮನೆಯೊಂದು 108 ಬಾಗಿಲು, ಒಂದಲ್ಲ 3 ಬಾಗಿಲಲ್ಲ 108 ಬಾಗಿಲುಗಳು. ಒಂದು ವಿಜೇಂದ್ರ ಬಣ, ಇನ್ನೊಂದು ಸೋಮಣ್ಣ ಬಣ, ಬೊಮ್ಮಾಯಿ ಬಣ, BL ಸಂತೋಷ್ ಬಣ. ಈ ಬಣಗಳ ಕಚ್ಚಾಟದಲ್ಲಿ ನಾಯಕರನ್ನೇ ಮಾಡಿರ್ಲಿಲ್ಲ ಇವರು. ಈ ರಾಜ್ಯದಕ್ಕೆ ವಿರೋಧ ಪಕ್ಷದ 6 ತಿಂಗಳು ವಿರೋಧ ಪಕ್ಷದ ನಾಯಕರೇ ಸಿಗದೆ ಇರ್ತಕ್ಕಂಥ ಒಂದು ಪಕ್ಷದ ಬಗ್ಗೆ ನಾವೇ ಅಷ್ಟೊಂದು ದೊಡ್ಡ ಚರ್ಚೆ ಮಾಡ್ಲಿಕ್ಕೆ ಹೇಳಿ. ಈಗ ಅವ್ರು ಹೇಳ್ತಾರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅವರಲ್ಲಿ ನಾಯಕರುಗಳೇ ಇಲ್ಲ. ನಮ್ಮಲ್ಲಿ ನಾಯಕರು ಇದ್ದಾರೆ, ಚರ್ಚೆ ಆಗ್ತದೆ ಮುಖ್ಯಮಂತ್ರಿ ಬಗ್ಗೆ. ಬಿಜೆಪಿನಲ್ಲಿ ನಾಯಕರುಗಳೇ ಇಲ್ಲ ಅಧ್ಯಕ್ಷರಾಗೋದಕ್ಕೆ, ಅದಕ್ಕೋಸ್ಕರ ಚರ್ಚೆ ಆಗ್ತಾ ಇಲ್ಲ. ಎಷ್ಟು ಕ್ಷುಲ್ಲಕವಾಗಿ ಈ ತರ ಮಾತಾಡ್ತಿದ್ದಾರೆ ಅಂದ್ರೆ ಚರ್ಚೆ ನಿಜವಾಗಿ ಆಗ್ಬೇಕಾದದ್ದು ಬಿಜೆಪಿಲಿ ಏನಾಗ್ತಿದೆ ಅಂತ. ರಾಜ್ಯದ ಜನ, ರಾಜ್ಯ ಸರ್ಕಾರ ನಿಮ್ ಕೈನಲ್ಲಿದೆ. ವಿರೋಧ ಪಕ್ಷ ಸಮರ್ಥವಾಗಿರ್ಬೇಕಲ್ಲ ಇವರು. ವಿರೋಧ ಪಕ್ಷ ಸಮರ್ಥವಾಗಿರ್ಬೇಕು. ಇವರಲ್ಲಿ ಒಬ್ಬ ವಿರೋಧ ಪಕ್ಷವನ್ನು ನಡೆಸೋದಕ್ಕೆ ನಾಯಕರು ಸಿಗಲಿಲ್ಲ. ನಿಮ್ಗೆ ಅಲ್ಲ, ವಿರೋಧ ಪಕ್ಷದ ನಾಯಕರನ್ನ ಅಪಾಯಿಂಟ್ ಮಾಡಿದ್ದೆ ಅವಾಗ 6 ತಿಂಗಳು ಅಂದ್ರೆ ಒಬ್ಬ ಸಮರ್ಥ ನಾಯಕರೇ ಇಲ್ಲ ಅಂತ. ನೀವು ಯಾಕೆ 6 ತಿಂಗಳು ತಗೊಂಡ್ರಿ? ಅಂದ್ರೆ ನಾಯಕರಿಲ್ಲ. ಮತ್ತೆ ಬರ್ತೀನಿ. ನಮ್ಮಲ್ಲಿ ಒಂದು ಆಡಳಿತ ಪಕ್ಷದ ವಕ್ತಾರರು ಮಾತಾಡಕ್ ಬಿಡಲ್ಲ ಅಂದ್ರೆ, ಒಂದು ಮಹಿಳೆಯಲ್ಲಿ ಕೂತಿದ್ದಾಳೆ ಮಾತಾಡ್ತಾರೆ, ಮಧ್ಯ ನಾವು ಮಾತಾಡಿದ ಅರ್ಥ ಆಗ್ಬಾರ್ದು ಅಂತೇಳಿ ಮಧ್ಯೆ ಮಾತಾಡ್ತಾರೆ, ಬಿಟ್ಟಾಕಿ. ಈಗ ನಿಜವಾಗಿ ಚರ್ಚೆ ಆಗ್ಬೇಕಾಗಿರೋದು ರೈತರ ಬಗ್ಗೆ, ನಾಡಿನ ಒಂದು ಅನ್ನ ಕೊಡುವಂತ ಜೀವದಾತ ನಿಜವಾದ ನಮ್ಗೆ ಮಾತಾಡಕ್ ಬಿಟ್ರೆ ಬಿಡ್ತೀನಿ, ಇಲ್ಲ ನೀವು ಮಾತಾಡಿ. ನಿಜವಾಗಿ ಚರ್ಚೆ ಆಗ್ಬೇಕಾಗಿರೋದು ಬಿಜೆಪಿಯಲ್ಲಿ ಯಾರು ನಾಯಕರು ಅಂತಲ್ಲ, ರಾಜ್ಯದ ಜನರ ಸಮಸ್ಯೆ ಏನಿದೆ. ರಾಜ್ಯದ ಶಾಲೆಗಳು ಈಗ ಸ್ಟಾರ್ಟ್ ಆಗ್ತಿದೆ, ರಾಜ್ಯ ಶಾಲೆಗಳೆಲ್ಲ ಸೋರ್ತಿದ್ಯಾ, ಮಳೆಗಾಲ ಬರ್ತಾ ಇದೆಯಾ, ಉಪಾಧ್ಯಾಯರು ಇದ್ದಾರಾ, ಅಥವಾ ಶಾಲೆಗಳಲ್ಲಿ ಎಲ್ಲ ಯಾರು ಶಿಕ್ಷಕರು ಇದ್ದಾರಾ, ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳಿದೆಯಾ, ಆಸ್ಪತ್ರೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಇದೆಯಾ, ರಸ್ತೆಗಳಿದೆಯಾ, ನಿಜವಾದ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಿಲ್ಲ. ಬರೀ ನಾವು ಮಾತಾಡ್ತಿರೋದು ಏನ್ ಗೊತ್ತಾ, ಕುರ್ಚಿ ಕಾದಾಟ. ನಿಂಬಣ ಅವರೊಬ್ರು ಹೇಳುದು, ಇವರೊಬ್ರು ಇನ್ನೊಬ್ರು ಒಂದು ಇದ್ರಲ್ಲಿ ನಾವು ಪ್ರೈವೇಟ್ ಚಾನಲ್ ಮಾತಾಡುವಾಗ ಹೇಳಿದ್ರು ಅವರು, ಇಲ್ಲ ರಾಜಣ್ಣ ಹೇಳಿದ್ರೆ ನಮಗೆ ಅದು ಗೊತ್ತಿಲ್ಲ, ಅದು ಪರ್ಸನಲ್ ಅಂತಾರೆ. ಇದು ಯಾರಾದ್ರೂ ಒಳ್ಳೆ ವಿಷಯ ಮಾತಾಡಿದಾಗ ಅವ್ರು ನಮ್ಮ ಶಾಸಕರು, ಏನಾದ್ರು ಅವ್ರು ಬೇರೆ ಮಾತಾಡಿದಾಗ ಅವರು ಅವ್ರ ಪರ್ಸನಲ್, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಸಿಂಪಲ್ ಆಗಿ ಒಂದು ಸ್ಪಷ್ಟವಾಗಿ ಜಿಬಿಎ ಬಗ್ಗೆನೇ ಮಾತಾಡೋಣ. ಇವತ್ತು ಸುಪ್ರೀಂ ಕೋರ್ಟ್ ಮತ್ತೆ ಚಾಟಿ ಬೀಸಿದೆ, 12 ತಿಂಗಳು ಅವಕಾಶ ಕೊಟ್ಟಿದೆ, ಕೊನೆಯ ಅವಕಾಶ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಇಂದ ಆವಾಗ ಚಾಟಿ ಬೀಸ್ಕೊಳ್ಳೋದು ಕಾಂಗ್ರೆಸ್ಗೆ ಇದು ಕಾಮನ್ ಆಗಿದೆ. ಇವಾಗ ಮತ್ತೆ ಹೇಳಿದ್ದಾರೆ ಮೇಂಟೈನ್ ಮಾಡ್ರಿ, ಒಂದ್ ಮಾತಾಡಕ್ ಬಿಡಿ. ನೋಡಿ, ಈಗ ನಮ್ಮ ಜಿಬಿಎದ ಕಮಿಷನರ್ ಅವರು ಮಹೇಶ್ವರ ಅವರು ಲೆಟರ್ ಬರೆದಿದ್ದಾರೆ, ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಜಿಬಿಎ ಸ್ಟಾಫ್ ಗಳಿಗೆ ಸ್ಯಾಲರಿ ಕೊಡಕ್ಕೆ ದುಡ್ಡಿಲ್ಲ, ಚುನಾವಣೆ ಮಾಡಕ್ಕೆ ದುಡ್ಡಿಲ್ಲ, ಇವರಿಗೆ ಸ್ಯಾಲರಿ ಸಮಯ ಕೊಡಕ್ಕಾಗಲ್ಲ. ಇವ್ರು ಬಂದಾಗಿನಿಂದ 18 ಜನ ಸರ್ಕಾರಿ ನೌಕರರು ಬದ್ದಿಟ್ಬಿಟ್ಟು ಸತ್ತೋದ್ರು, ಅವ್ರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ. ಆ ಪ್ರೆಷರ್ ಅಲ್ಲಿ ಇವ್ರು ಕೆಲಸ ಮಾಡ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ದಯವಿಟ್ಟು ಸರ್ಕಾರಿ ನೌಕರರಿಗೆ ಸ್ಯಾಲರಿ ಕೊಡಿ. ನಾವು ಈ ಚಾನಲ್ಲೇ ನಾವು ಮಾತಾಡಿದೀವಿ. ಒಂದು ಮಹಿಳೆ ಭಾಗ್ಯ ಅನ್ನೋರು ಗ್ರಂಥಪಾಲಕಿ ಬರ್ದಿಟ್ಬಿಟ್ಟು ಸತ್ರು, ಫೆಬ್ರವರಿಯಿಂದ ಸ್ಯಾಲರಿ ಇಲ್ಲ ಅಂತ ಅನೇಕ ಬಾರಿ. ಅದ್ರ ಬಗ್ಗೆ ಇನ್ನೊಂದ್ಸರಿ ಮಾತಾಡೋಣ. ನಾನು ಮತ್ತೊಮ್ಮೆ ಹೇಳುದು, 3 ವರ್ಷ ಅಂತೂ ಕುರ್ಚಿಯ ಕಾದಾಟದಲ್ಲಿ ಕಾಲ ಕಳೆದಿದ್ದೀರಾ. ಯಾವ ಸಾಧನೆನೂ ಮಾಡದೆ ಇದೆಲ್ಲ ವೈಫಲ್ಯಗಳ ಸಾಧನಾ ಸಮಾವೇಶ ಮಾಡಿದಿರಾ. ಮಾನ್ಯ ಸಿದ್ದರಾಮಯ್ಯರಿಗೆ ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದು, ದಯವಿಟ್ಟು ಈ ಜಿಬಿಎ ಎಲೆಕ್ಷನ್ ಆದ್ರೂ ಕೂಡ ಬೆಂಗಳೂರು ಅಟ್ ಲೀಸ್ಟ್ ಉತ್ತಮವಾಗಿರ್ಲಿ. ಈಗ ಏನು ಸುಪ್ರೀಂ ಕೋರ್ಟ್ ಹೇಳಿದೆ ಆಗಸ್ಟ್ 30 ಒಳಗಡೆ ಮಾಡ್ಬೇಕು, ಅದನ್ನಾದ್ರೂ ನೀವು ಮಾಡ್ತೀರಾ? ಅದನ್ನ ಮಾಡಕ್ಕಾದ್ರೂ ದುಡ್ಡಿದೆಯಾ? ಸ್ಟಾಫ್ ಕೊಡಕ್ಕೆ ದುಡ್ಡಿದೆಯಾ? ಅಟ್ ಲೀಸ್ಟ್ ಮತ್ತೆ ಇನ್ನೊಂದು ಕತೆ, SIR ಇದೆ, ಜನಗಣತಿ ಇದೆ, ಮತ್ತೆ 12 ತಿಂಗಳು ತಗೊಂಡು ಹೋಗ್ತೀರಾ? ಅದನ್ನು ಯೋಚನೆ ಮಾಡಿ. ನಿಮಗೆ ಭಯ ಇದ್ರೆ ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ಸರ್ವೇ ಸಾಮಾನ್ಯ. ದಯವಿಟ್ಟು ಎಲೆಕ್ಷನ್ ಮಾಡಿ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳೋದು, ಜಿಬಿಎ ಎಲೆಕ್ಷನ್ ನ ಆಗಸ್ಟ್ 30 ಒಳಗಡೆ ದಯವಿಟ್ಟು ಮಾಡಿ. ಪಾರ್ವತೀಶ್ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಿಂಗೆ ಮಾಡ್ತಾ ಹೋಯ್ತು ಅಂತಂದ್ರೆ ಇದಕ್ಕೊಂದು ಕ್ಲೈಮ್ಯಾಕ್ಸ್ ಯಾವಾಗ ಅನ್ನೋದು? ಸರ್, ಈಗ
ಚುನಾವಣಾ ಆಯೋಗ ಇದ್ರ ಬಗ್ಗೆ ನಿರ್ಧಾರ ತಗೋಬೇಕು. ಹ್ಮ್ ಕರೆಕ್ಟ್. ಸಹಜವಾಗಿ ಅವರಿಗೆ ಹ್ಮ್ ಸಿಬ್ಬಂದಿಯ ಅಗತ್ಯ ಇರುತ್ತೆ, ಹ್ಮ್ ಸಂಪನ್ಮೂಲದ ಅಗತ್ಯ ಇರುತ್ತೆ, ಹ್ಮ್ ಕೆಲವು ಜೆನ್ಯೂನ್ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ ಹ್ಮ್ ಉದಾಹರಣೆಗೆ ವೋಟರ್ ಸ್ಕ್ರೂಟನೈಸ್ ಮಾಡ್ಕೋಬೇಕು, ಹ್ಮ್ 5 ಪಾಲಿಕೆಗಳಿರುತ್ತಾ, 3 ಇರುತ್ತಾ, ಹ್ಮ್ ಕ್ಷೇತ್ರ ಪುನರ್ವಿಂಗಡಣೆ ಏನಿದೆ ಹ್ಮ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂತಿಮ ಹಂತದ ಮಾತುಕತೆಗಳು ನಡೀತಾ ಇದೆ. ಹ್ಮ್ ಚುನಾವಣಾ ಆಯೋಗ ಖಚಿತ ತೀರ್ಮಾನ ತಗೊಂಡ್ರೆ ಹ್ಮ್ ಸರ್ಕಾರ ಸ್ಪಂದಿಸಬೇಕಾಗ್ತದೆ. ಹ್ಮ್ ಅದೊಂದು ಸ್ವಾಯತ್ತ ಸಂಸ್ಥೆ. ಹ್ಮ್ ಸರ್ಕಾರದಿಂದ ಏನಾದ್ರೂ ತೊಡಕುಗಳಿದ್ರೆ, ಹ್ಮ್ ಸಮಸ್ಯೆಗಳಿದ್ರೆ ಅವ್ರಿಗೆ ಗಮನಕ್ಕೆ ತರ್ತಾರೆ, ನ್ಯಾಯಾಂಗದ ಗಮನಕ್ಕೆ ತರ್ತಾರೆ. ಓಕೆ ಕೊನೆಗೂ ನ್ಯಾಯಾಂಗ ಏನ್ ಹೇಳುತ್ತೆ ಆಯೋಗ ತಗೊಂಡು ಮುಂದಕ್ಕೆ ಹೋಗ್ಬೋದು ಅವ್ರು. ಹ್ಮ್ ಇದರಲ್ಲಿ ಕಾಂಗ್ರೆಸ್ಗೆ ಆತ್ಮವಿಶ್ವಾಸದ ಕೊರತೆ ಇದೆ ಅಂತ ನಮ್ಗೆ ಕಾಣಿಸ್ತಾ ಇಲ್ಲ. ಹ್ಮ್ ಹಂಗ ನಾವು ಭಾವಿಸೋ ಅಗತ್ಯ ಇದೆ. ಓಕೆ ಅವ್ರೇನ್ ಚುನಾವಣೆ ಎದುರಿಲ್ಲ, ಅವರು ಓಕೆ ಓಕೆ ಅವ್ರೇನು ಹೊಸದಲ್ಲ ಇದ್ದಿದ್ದು. ಫೈನ್ ಫೈನ್ ಫಲಿತಾಂಶ ಏನು Last ಆಗಿ ಫೈನ್ ನೋಡಿ, ಇಬ್ರಿಗೂ ನಮ್ಮ ಗೊತ್ತೇ ಇದೆ. ರಾಜಕೀಯ ಪವರ್ ಶೇರಿಂಗ್ ವಿಶ್ಲೇಷಣೆ- ಅಟ್ ಲೀಸ್ಟ್ ಕ್ಲೈಮ್ಯಾಕ್ಸ್ ಬಂತ ಪಾರ್ವತಿ ಅಥವಾ ಸರ್, ಏನಾದ್ರೂ ಅದೇ ನೀವು ಚರ್ಚೆ ನೋಡಿ, ಮತ್ತೆ last ಮತ್ತೆ ಇದೇ ಚಾನೆಲ್ಗೆ ಹೌದು. ಮತ್ತೆ ಕುರ್ಚಿ ಕಾದಾಟ ಅಂತ ಕರಿಬೇಡಿ. Okay, ನೋಡಿ, ಎಷ್ಟ್ರಿ ಮಾತಾಡೋದು ನೋಡಿ, ನಾವು ಚುನಾವಣೆ- ಬರೀ ಕುರ್ಚಿ ಅವರು ಕಾದಾಟ ಅಂದ್ರೆ ಒಂದು ಅಲ್ಲ ಅವ್ರು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಅವ್ರು ಹೇಳ್ತಾ ಇರೋದಂದ್ರೆ ಎಷ್ಟು ಮತ್ತೆ ಬಾರಿ ಇದ್ರ ಎಷ್ಟು ಬಗ್ಗೆ ಮಾತಾಡೋದು ಮಾತಾಡೋದು? ನಿಲ್ಲದೇ ಇಲ್ವಲ್ಲ, ನೋಡಿ, ಅದ್ರಲ್ಲಿ ಬರೀ ಖಾಲಿ ಸಮಸ್ಯೆ paper ಜನರಲ್ಲ ತಂದಿದ್ದೀವಿ. ಅಥವಾ ವಿಪಕ್ಷದವರಲ್ಲ, ಏನ್ ಮಾತಾಡ್ಲಿ ವಿಪಕ್ಷದವರೇ ಕೊಡೋ ನಾವು? ಸ್ಟೇಟ್ಮೆಂಟ್. ಕೇಳಿಸ್ಕೊಳ್ಳಿ, ಅವ್ರ ಖಾಲಿ ಪೇಪರ್ ಹಾಕೊಂಡಿರೋದು ಅಂದ್ರೆ ಅಲ್ಲ, ಬಿಜೆಪಿ ಏನ್ ಸಾಧನೆ ಅಂತ ಯಾವುದೂ ಇಲ್ಲ. ಅಲ್ಲಲ್ಲ. ಬಿಜೆಪಿ ಮಾಡಿರ್ತಕ್ಕಂಥ ಅಲ್ಲ, ಸಾಧನೆ ಏನ್ ರಾಜಕೀಯವಾಗಿ ಅವ್ರ ಬರೀ ವಿರೋಧ ಪಕ್ಷ CM, ಏನಾದ್ರು DCM ಗಲಾಟೆ, ಮಾತಾಡಿ. ಸಂಪುಟ ಒಂದು ನಿಮಿಷ, ಪುನರಚನೆ, ವಿರೋಧ ಬರೀ ಪಕ್ಷ ಇದನ್ನೇ ಏನಾದ್ರು ಮಾತಾಡೋದು ಏನಿದೆ? ಇದ್ದಿದ್ರೆ ರಾಜ್ಯ ಸರ್ಕಾರ ರಚನಾತ್ಮಕ ವಿರೋಧ ಪಕ್ಷವಾಗಿ ಏನ್ ಮಾಡ್ಬೇಕಾ, ನೀವು ಮಾಡುವ ವೈಫಲ್ಯಗಳನ್ನು ಬಿಚ್ಚಿಡುವ ಕೆಲಸ ಮಾಡೇ ಮಾಡ್ತೀವಿ ನಾವು. ರಾಜ್ಯ ಸರ್ಕಾರದ ಬಗ್ಗೆ ಯಾವುದು ನೆಗೆಟಿವ್ ಇಲ್ಲ ಅಂತ ಅರ್ಥ. ಥ್ಯಾಂಕ್ ಯು. ಇನ್ನೊಂದು ಚುನಾವಣೆ ವಿಚಾರವಾಗಿ ಮಾಡಿದ್ದಾರೆ. ಚುನಾವಣೆ ಜಿಬಿಎನ್ನ ನಾವು ಮಾಡೋದಿಲ್ಲ, Fine, ಜಿಬಿಎನ್ನ fine. ಮಾಡ್ತಕ್ಕಂಥ ಚುನಾವಣಾ ಆಯೋಗ Fine. ನಮ್ಮ ರಾಜ್ಯ ಸರ್ಕಾರ. ನೀವು ಯಾಕೆ ಮತ್ತೆ ಸಮಯ ಕೇಳ್ತೀರಾ ಅವಾಗ? ಯಾಕೆ ಸಮಯ ಕೇಳ್ತೀರಾ? 30 second only, 30 second ಹಾಗಾಗಿ only. ಇನ್ನೊಂದೇ ಒಂದು ಡೆವಲಪ್ಮೆಂಟ್ ಕೇಳಿದ್ರು. 30 second ಬೆಂಗಳೂರಲ್ಲಿ only. ಕ್ವಾಂಟಮ್ ಸಿಟಿ ಮಾಡಿದ್ವಿ, ಕ್ವೀನ್ ಸಿಟಿ ಮಾಡಿದ್ವಿ. Please, ಸುಮ್ನೆ ಇರಿ. ಕೇಳಿಸ್ಕೊಳ್ಳಿ. ಮಾತಾಡಿ, ಆಮೇಲೆ ಸುಳ್ಳುಗಳು ಹೇಳ್ಬೇಡಿ. ಎಐಸಿಟಿ 14,000 ಎಕರೆನಲ್ಲಿ ಎಐಸಿಟಿ Fine. ಮಾಡ್ತಾ ಇದ್ದೇವೆ. Fine. ಅಂದ್ರೆ ಇಡೀ ಪ್ರಪಂಚದಲ್ಲಿ ಒಂದು Fine. ದೊಡ್ಡ ಒಂದು ಎಂಟೈರ್ ಟೆಕ್ನಾಲಜಿ ಎಕೋಸಿಸ್ಟಮ್ ಆಯ್ತು. ಕ್ರಿಯೇಟ್ ಮಾಡ್ತಕ್ಕಂಥ ಆಯ್ತು. ಕೆಲಸ ಆಯ್ತು. ಬೆಂಗಳೂರಲ್ಲಿ ಆಲ್ರೆಡಿ ಮಾಡಿದ್ದೇವೆ. ಬಟ್ ಓವರ್ ಆಗಿ ಈ Overall ಆಗಿ ಕುರ್ಚಿ ಕಾದಾಟ ಇದು ಇಲ್ಲಿಗೆ ನಿಂತ್ರೆ ಒಳ್ಳೇದು. ಯಾಕೆಂತಂದ್ರೆ ಮತ್ತೆ ಇನ್ಯಾರೋ ಎರಡು ಬರ್ತಾರೆ, ತಿಂಗಳು ಮತ್ತೊಂದು ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ. ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಎಲ್ಲರೂ ಡೆಲ್ಲಿಗೆ ಓಡೋಗ್ತಾರೆ, ಕ್ಷೇತ್ರದ ಸಮಸ್ಯೆ ಯಾರು ನೋಡೋದಿಲ್ಲ. ಹಿಂಗಾಗಬಾರ್ದು. ಥ್ಯಾಂಕ್ ಯು ರಘುದೊಡ್ಡವರೇ, ಥ್ಯಾಂಕ್ ಯು ಕಾಂತಿ ಶೆಟ್ಟಿ ಮೇಡಮ್, ಥ್ಯಾಂಕ್ ಯು ಪಾರ್ವತೀಶ್ ಅವರೇ, ಥ್ಯಾಂಕ್ ಯು. ಬಟ್ ಓವರ್ ಆಗಿ ಕುರ್ಚಿಯ ಕಾದಾಟ ಈ ಹಿಂದಿನಿಂದಲೂ ಕೂಡ ಇದೆ. ಅಟ್ಲೀಸ್ಟ್ ಈಗಲಾದರೂ ಕುರ್ಚಿ ಕಾದಾಟವನ್ನು ಬಿಟ್ಟು ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನು ರವಾನಾ ಮಾಡಬೇಕು. ರಾಹುಲ್ ಗಾಂಧಿ ಅವರಿಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ ಅವರ ತನಕವೂ ಕೂಡ ಎಲ್ಲರೂ ಒಂದು ಸ್ಪಷ್ಟ ಸಂದೇಶ, ಯಾವುದೇ ರೀತಿಯಾದಂತಹ ಕುರ್ಚಿ ಕಾದಾಟದ ವಿಚಾರ, ನಾಯಕತ್ವ ಬದಲಾವಣೆ ಯಾವ ಚರ್ಚೆಯೂ ಇಲ್ಲ, ಈಗ ಹೇಗಿದೆ ಇನ್ನೂ 2 ವರ್ಷ ಹಿಂಗೆ ಹೋಗುತ್ತೆ ಅಂತ ಒಂದು ಕ್ಲಿಯರ್ ಕಟ್ ಮೆಸೇಜ್ ಕಳಿಸ್ಬಿಟ್ರೆ ಯಾವುದೇ ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗಲ್ಲ. ಅಟ್ಲೀಸ್ಟ್ ಎಲ್ಲ ಶಾಸಕರು ತಮ್ಮ ಕ್ಷೇತ್ರದಲ್ಲಿರ್ತಾರೆ, ಎಲ್ಲ ಸಚಿವರು ಶಾಸಕರ ಕೈಗೆ ಸಿಗ್ತಾರೆ, ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗುತ್ತೆ. ಇಷ್ಟೇ ಆಗಬೇಕಾಗಿರೋದು. ಪ್ಯಾನಿಕ್ ಕ್ರಿಯೇಟ್ ಆಗಬಾರ್ದು. ಅದಕ್ಕೇನು ಮಾಡಬೇಕು? ಶಾಸಕರು ಸಚಿವರು ಏನು ಬಣ ಸೃಷ್ಟಿ ಮಾಡ್ಕೊಂಡಿದಾರಲ್ಲ, ಅವ್ರು ಯಾರು ಕೂಡ ಇದ್ರ ಬಗ್ಗೆ ತುಟಿಕ್ ಪಿಟ್ಟಂಕಂತ ಮಾತಾಡದೇ ಇದ್ರೆ ಒಳ್ಳೇದು. ಇದನ್ನೇ ಈ ಹಿಂದೆಯಿಂದಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ಮಾಡಿದ್ರು, ಅಗ್ರೆಸಿವ್ ಆಗಿ ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿ. ಆದರೂ ಅವ್ರ ಮಾತು ಯಾರು ಕೇಳಲಿಲ್ಲ. ನೋಡೋಣ ಇವಾಗ ಹೈಕಮಾಂಡಿಂದ ಏನು ಸಂದೇಶ ಬರುತ್ತೆ. ಈಗಲಾದರೂ ಯಾರಾದರೂ ಏನಾದರೂ ಕೇಳ್ತಾರ ಅವ್ರ ಮಾತನ್ನ? ಅಭಿವೃದ್ಧಿ ಮುಂದುವರಿಯುತ್ತಾ ಅಥವಾ ಹಿಂಗೆ ಕುಂಠಿತವಾಗಿ ಸಾಗುತ್ತಾ ಅಂತ ಹೇಳಿ. ಇದಾಗಿತ್ತು ಈ ಹೊತ್ತಿನ ರಾಜ್ ನ್ಯೂಸ್ನ ಚದುರಂಗ ಡಿಬೇಟ್. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.